नहीं भान है साक्षी अर्वाभास दूजो चेतन को विषय साक्षी स्वयं प्रकाश. ಇದರ ಅರ್ಥ ಏನಂದ್ರೆ ಯಾವ ಅಹಂ ವೃತ್ತಿಯಲ್ಲಿ ಸಾಕ್ಷಿಯು ಮತ್ತು ಚಿದಾಭಾಸನು ಇಬ್ಬರು ಒಂದೇ ಕಾಲದಲ್ಲಿಯೇ ಪ್ರತೀತಿಯಾಗುತ್ತಾರೆ. ಆದರೆ ಎರಡನೆಯವನು ಅಂದರೆ ಅಂತಃಕರಣ ಸಹಿತನಾದ ಆಭಾಸನು ಸಾಕ್ಷಿ ಚೇತನಕ್ಕೆ ವಿಷಯನಾಗಿರುತ್ತಾನೆ ಮತ್ತು ಸಾಕ್ಷಿಯು ಸ್ವಯಂ ಪ್ರಕಾಶವನಾಗಿರುತ್ತಾನೆ. ಮುಂದಿನ ಒಂದು ವೇದಾಂತ ಸಮ್ಮತವಾದ ಮೋಕ್ಷ ವಿಚಾರವನ್ನ ನಮ್ಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಸದ್ಗುರುಗಳಲ್ಲಿ ಕೇಳ್ಕೊಳ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮಾಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 204ನೇ ವಿಷಯಾಂಕ ಅಂತಃಕರಣದಲ್ಲಿ ದ್ವಿವಿಧ ಚೇತನಗಳು ಅಂತ ಅಥವಾ ದ್ವಿವಿಧವಾದ ಪ್ರಕಾಶಗಳು ಅಂತ. ಒಂದು ವ್ಯಾಪಕ ಪ್ರಕಾಶ, ಇನ್ನು ಒಂದು ಆಭಾಸ ಪ್ರಕಾಶ. ಅದು ಆಭಾಸವಾದದ ಪ್ರಕಾರದ ಒಂದು ಚಿಂತನ. ಮತ್ತು 116ನೇ ದೋಹ. ಇಲ್ಲಿ ನಾವು ಏನು ನಿರ್ಣಯ ಮಾಡಿವಿ ಅಂತಂದ್ರೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ 3 ಶರೀರಗಳಿವೆ. ಶರೀರ ಒಂದೇ ಶರೀರ 3 ಭಾಗ ಮಾಡ್ಯಾರ. ಒಂದು ಸ್ಥೂಲ ಶರೀರ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ. ಈ ಸ್ಥೂಲ ಶರೀರದೊಳಗ ಯಾವ ಮಲ ಅದ, ದೋಷ ಯಾವದದ? ಮಲ, ವಿಕ್ಷೇಪ, ಆವರಣ. ಸ್ಥೂಲ ಶರೀರದೊಳಗ ಮಲದೋಷ, ಇದರೊಳಗ ವಿಕ್ಷೇಪ ದೋಷ. ಸೂಕ್ಷ್ಮ ಶರೀರದಲ್ಲಿ ವಿಕ್ಷೇಪ ದೋಷ, ಕಾರಣ ಶರೀರದಲ್ಲಿ ಆವರಣ ದೋಷ. ಇಷ್ಟ. ಇಲ್ಲಿ ಏನಾಯ್ತು, ಸ್ಥೂಲ ಶರೀರ ಪ್ಲಸ್ ಮಲದೋಷ, ಸೂಕ್ಷ್ಮ ಶರೀರ ಪ್ಲಸ್ ವಿಕ್ಷೇಪ ದೋಷ, ಕಾರಣ ಶರೀರ ಪ್ಲಸ್ ಆವರಣ ದೋಷ. ಇವು ಇರುವಾಗ ಇವಕ್ಕೇನಂತಾರ, ಮಲೀನ ಶರೀರಗಳು ಅಥವಾ ಮಲೀನ ಅಂತಃಕರಣಗಳು ಏನರೇ ಅಂದ್ರೆ. ಮಲೀನ ಶರೀರಗಳು. ಸೂಕ್ಷ್ಮ ಶರೀರ ಅಂತಂದ್ರೂ ಅಂತಃಕರಣ ಆಗೋದಿಲ್ಲ, ಮಲೀನ ಶರೀರಗಳಿಲ್ಲ. ಈ ಮಲೀನ ಶರೀರಗಳು ಇದ್ದಾಗ ಮುಂದೇನಾಯ್ತು, ಮಲೀನ ಶರೀರಗಳಲ್ಲಿ ಏನಾಗಲ್ಲ, ಕೂಟಸ್ಥನ ಆಭಾಸ ಉಂಟಾಗುತ್ತದೆ. ಆಭಾಸ ಉಂಟಾಗುವುದಿಲ್ಲ. ಮಲಿನ ಶರೀರಗಳಲ್ಲಿ ಕೂಟಸ್ಥನ ಆಭಾಸ ಉಂಟಾಗಬಹುದು. ಅವಚ್ಛೇದವಾದದ ರೀತಿಯಿಂದ
ಅವಚ್ಛೇದವಾದದ ರೀತಿಯಿಂದ ಕೂಟಸ್ಥ ಮತ್ತು ಕೇವಲ ಮಲೀನ ಶರೀರ ಎರಡೇ ಇರ್ತಾವೆ. ಅವಚ್ಛೇದವಾದದ ರೀತಿಯಿಂದ ಕೂಟಸ್ಥ ಮತ್ತು ಕೇವಲ ಮಲೀನ ಶರೀರ ಅಂದರೆ ಆಭಾಸ ರಹಿತ ಶರೀರ ಬ್ರಾಕೆಟ್ನಾಗ ಹಾಕೋಬೇಕು. ಇರುವ ಕಾರಣ ಇದನ್ನ ಪ್ರಮಾತ ಚೇತನ ಎನ್ನಲಾಗುವುದಿಲ್ಲ. ಇಷ್ಟು ತಿಳ್ಕೊಂಬಿಡ್ರಿ. ಬರೋಬ್ಬರಿ. ಸ್ಥೂಲ ಶರೀರ ಪ್ಲಸ್ ಮಲದೋಷ, ಸೂಕ್ಷ್ಮ ಶರೀರ ಪ್ಲಸ್ ವಿಕ್ಷೇಪ ದೋಷ, ಕಾರಣ ಶರೀರ ಪ್ಲಸ್ ಆವರಣ ದೋಷ. ಇಲ್ಲಿ ಏನದಪ್ಪ ಅಂದ್ರೆ ಇವಕ್ಕ ಪ್ಲಸ್ ಇವು ದೋಷಗಳು ಸಮೇತವಾಗಿರುವಾಗ ಇವಕ್ಕ ಮಲೀನ ಶರೀರಗಳು ಅಂತಾರೆ. ಈ ಮಲೀನ ಶರೀರಗಳಲ್ಲಿ ಕೂಟಸ್ಥನ ಆಭಾಸ ಉಂಟಾಗುವುದಿಲ್ಲ. ಈಗ ಅವಚ್ಛೇದವಾದದ ರೀತಿಯಿಂದ ಕೂಟಸ್ಥ ಮತ್ತು ಕೇವಲ ಮಲೀನ ಶರೀರ ಅಂದ್ರೆ ಆಭಾಸ ರಹಿತ ಶರೀರ ಇರುವ ಕಾರಣ ಇದನ್ನ ಪ್ರಮಾತ ಚೇತನ ಎನ್ನಲಾಗುವುದಿಲ್ಲ. ಮತ್ತೆ ಇದಕ್ಕೆ ಏನಂತಾರ ಅಂತಂದ್ರೆ ಅವಚ್ಛೇದವಾದದ ರೀತಿಯ ಚೇತನ ಅಥವಾ ಜೀವ. ಅವಚ್ಛೇದವಾದದ ರೀತಿಯ ಚೇತನ ಇದು ಏನ್ ಮಾಡಿದ? ಅವಚ್ಛೇದವಾದದ ರೀತಿಯ ಚೇತನ ಇದು ಎದರಿಂದ? ಭೂತಗಳ ಎಂಥದು? ರಜೋಗುಣ ಮತ್ತು ತಮೋಗುಣಗಳಿಂದ ರಚಿತವಾಗಿದೆ. ತಮೋಗುಣಗಳಿಂದ ಇದು ರಚಿತವಾಗಿದೆ. ಆದ್ದರಿಂದ ಇದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಲಾಘವ ಅಂತಂದ್ರೆ ಕನಿಷ್ಠ ಎಂದು ಇದನ್ನು ಲಾಘವ ಅಂದ್ರೆ ಕನಿಷ್ಠ ಪ್ರಕಾರದ ಚೇತನ ಎಂದು ಪರಿಗಣಿಸಲಾಗಿದೆ. ಇದು ಪಕ್ಕ ತಿಳ್ಕೋಬೇಕು. ಅವಚ್ಛೇದವಾದದ ರೀತಿಯ ಚೇತನ ಇದು ಭೂತಗಳ ರಜೋಗುಣ ಮತ್ತು ತಮೋಗುಣಗಳಿಂದ ರಚಿತವಾಗಿದೆ. ಆದ್ದರಿಂದ ಇದನ್ನು ಲಾಘವ ಅಥವಾ ಕನಿಷ್ಠ ಪ್ರಕಾರದ ಚೇತನ ಎಂದು ಪರಿಗಣಿಸಲಾಗಿದೆ. ಮತ್ತ ಇದು ಏನ್ ಮಾಡಬೇಕು? ಇದು ಈ ದೋಷಗಳು ತೆಗಿಬೇಕಾದ್ರೆ ದೋಷಗಳೊಳಗ ಈ ದೋಷಗಳನ್ನು ತೆಗಿಬೇಕಾದ್ರೆ ಏನೇನ್ ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ ನಿಷ್ಕಾಮ ಕರ್ಮಗಳನ್ನು ಗೈದು ಏನ್ ಮಾಡಬೇಕು? ಸ್ಥೂಲ ಶರೀರಾಂತರ್ಗತ ಮಲದೋಷ ನಿವೃತ್ತಿ 1ನೇ ಪಾಯಿಂಟ್ ಇದು. ನೆಕ್ಸ್ಟ್ ನಿಷ್ಕಾಮ ಉಪಾಸನೆಗಳನ್ನು ತಪಸ್ಸು ಧ್ಯಾನ ಏನೆಲ್ಲ ಮಾಡಿ ಗಳನ್ನು ಗೈದು ಸೂಕ್ಷ್ಮ ಶರೀರಾಂತರ್ಗತ
ವಿಕ್ಷೇಪ ದೋಷ, ದೋಷ ನಿವೃತ್ತಿ, ನಿವೃತ್ತಿ ಮಾಡಿಕೊಂಡಾಗ, ವಿಕ್ಷೇಪ ದೋಷ ನಿವೃತ್ತಿ, ದೋಷಗಳ ನಿವೃತ್ತಿ ಮಾಡಿಕೊಂಡಾಗ ಏನಾಗ್ತದ? ಮತ್ತೆ ಇನ್ನ ಒಂದು ಮಾಡ್ಬೇಕ, ಆವರಣ ದೋಷ. ಎಂಥದ್ದು? ನಿಷ್ಕಾಮ ಕರ್ಮ ಅಂತಂದ್ರೆ ಬ್ರಹ್ಮಜ್ಞಾನ ಸಾಧನೆ. ಬ್ರಹ್ಮಜ್ಞಾನ ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ, ಶ್ರವಣ, ಮನನ, ನಿಧಿಧ್ಯಾಸನ, ತತ್ ಸ್ವಾಮ ಪದಾರ್ಥ ಶೋಧನ ಗಳ ಮೂಲಕ ಗಳನ್ನು ಗೈಯುವ ಮೂಲಕ ಏನ್ ಮಾಡಬೇಕು? ಆವರಣ ದೋಷ ನಿವೃತ್ತಿ ಮಾಡಿಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ, ಆ ಶರೀರಗಳಲ್ಲಿ ಏನಾಗ್ತದ? ಕೂಟಸ್ಥನ ಪ್ರತಿಬಿಂಬ, ಕೂಟಸ್ಥನ ಪ್ರತಿಬಿಂಬ ಉಂಟಾಗುತ್ತದೆ. ಈ ಶುದ್ಧವಾದ ಶರೀರ ಇಲ್ಲಿ ಯಾವುದರಿಂದ ರಚಿತವಾಗಿರ್ತದದು? ಭೂತಗಳ ಸತ್ವ ಗುಣ, ಭೂತಗಳ ಸತ್ವಗುಣ ಏನಾಗ್ತದ? ಸತ್ವ ಯಾವಾಗ್ಲೂ ಫಿಕ್ಸ್ ಇರಂಗಿಲ್ಲ, ಇದು ತಿಳ್ಕೋರಿ. ಅವ್ರೇನ್ ಮಾಡ್ಯಾರ? ಫಿಕ್ಸ್ ಮಾಡ್ಯಾರ, ಅಲ್ಲಿ ಫಿಕ್ಸ್ ಮಾಡ್ಯಾರ. ಗುಣಗಳು ಫಿಕ್ಸ್ ಇರಲ್ಲ, ಒಮ್ಮೆ ಇರ್ತಾವ, ಒಮ್ಮೆ ಇರಂಗಿಲ್ಲ. ಒಮ್ಮೆ ಸತ್ವಗುಣ ಇರ್ತದ, ಒಮ್ಮೆ ರಜೋಗುಣ ಇರ್ತದ, ಒಮ್ಮೆ ತಮೋಗುಣ ಇರ್ತದ. ಅಲ್ಲೇನ್ ಮಾಡ್ಯಾರ? ದೇಹಗಳಿಗೆ ಏನ್ ಮಾಡ್ಯಾರ? ಸ್ಥೂಲ ದೇಹಕ್ಕ ಎಂತ ಗುಣ ಮಾಡ್ಯಾರ ಅವರು? ತಮೋ ಗುಣ ಫಿಕ್ಸ್ ಇಟ್ಬಿಟ್ರ. ಅವ್ರು ಸ್ಥೂಲ ದೇಹದೊಳಗೆ ಸತ್ವಗುಣ ಬರ್ತದ ಇಲ್ಲ? ಮತ್ತೆ ಫಿಕ್ಸ್ ಮಾಡಿಬಿಟ್ರ. ಅದು ವಿಶ್ಲೇಷಣೆ ದೋಷಪೂರ್ಣ. ಅದು ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲದರೊಳಗೂ ಸತ್ವಗುಣ ಬರ್ತದೆ, ಎಲ್ಲದರೊಳಗೂ ರಜೋಗುಣ ಬರ್ತದೆ, ಎಲ್ಲದರೊಳಗೂ ತಮೋಗುಣ ಬರ್ತದೆ. ಬರೀ ತಮೋಗುಣ ಒಂದೇ ಅದ, ಸ್ಥೂಲದೇ ಅದ. ಬರೀ ಸ್ಥೂಲದೇಹ ತಮೋಗುಣ ಇತ್ತಂದ್ರೆ ಸತ್ವಗುಣದ ಕೆಲಸ ಅದ್ಯಾಕೆ ಮಾಡ್ತಿತ್ತು? ಎದುರೆಚ್ಚಿಬಿಡ್ತಿತ್ತು. ಮನಸ್ಸು ಬೇಕಾದಷ್ಟು ಹೇಳಿದ್ರು ಶರೀರ ಯಾಕೆ ಮಾಡ್ಲಕ್ಕೆ ಹೋಗ್ತದೆ? ನಾನು ತಮೋಗುಣಿ ಅದೀನಿ ಅಂತೇಳಿ ಅದು ಎದುರೆಚ್ಚಿಬಿಡ್ತಿತ್ತು. ಮನಸ್ಸಿಗೆ ಅದಕ್ಕೆ ವಿರುದ್ಧ ಆಗಿಬಿಡ್ತಿತ್ತು. ಅದಕ್ಕೆ ಅವು ಫಿಕ್ಸ್ ಮಾಡಿಬಿಟ್ಟಾರ. ಅದು ಫಿಕ್ಸ್ ಮಾಡ್ಲಕ್ಕೆ ಆಗಂಗಿಲ್ಲ. ಇವು ಗುಣಗಳು ಏನದವ ಇರ್ತಾವ, ಸಾಧನೆ ಮಾಡುವ ಮೂಲಕ ಏನಾತವ? ರಜೋಗುಣಗಳು ತಮೋ ಗುಣಗಳು ಕಳ್ಕೊಂಡು ಸತ್ವಗುಣಕ್ಕೆ ಬರ್ತಾವ. ಮುಂದೆ ಸತ್ವಗುಣನೂ ಕಳ್ಕೋಬೇಕು. ಈಗ ಏನೇನಾರ ಓದೋದ್ರ ಬದಲಿ ಚಂದ ಮಾಮ ಸುಧಾ ತರಂಗ ಓದೋದ್ರ ಬದಲಿ ವಿಚಾರ ಸಾಗರ ಓದ್ಕೋತ್ ಕೂತೀವಿ ನಾವು ಅಷ್ಟೇ. ವಿಚಾರ ಸಾಗರ ಓದ್ಕೋತ್ ಕೂತೀವಿ, ವಿಚಾರ ಸಾಗರ ಓದ್ಕೋತ್ ಕೂತೀವಿ ಅನ್ನೋದನ್ನು ಒಂದು ಅಹಂಕಾರ ಆಗ್ತದ ಇಲ್ಲ? ಶ್ರೇಷ್ಠವಾದ ಕೆಲಸ ಮಾಡ್ಲಕತ್ತೀನಿ
ಲಿಂಗದ ದಿನ ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡ್ತೀನಿ, ಲಿಂಗ ಪೂಜೆ ಮಾಡ್ಕೊತೀನಿ, ಕರೆಕ್ಟ್ 10:30 ಆಫೀಸ್ ಟೈಮಿಗೆ ಕರೆಕ್ಟ್ ಆಫೀಸ್ನಾಗ ಇರ್ತೀನಿ. ಒಬ್ಬರಿಗೆ ಏನು ಕೆಟ್ಟ ಮಾತಾಡಂಗಿಲ್ಲ, ಯಾರ ಬಲ್ಲಿದು ಒಂದು ದುಡ್ಡಿನ ಅಪೇಕ್ಷೆ ಮಾಡಂಗಿಲ್ಲ, ನಾ ದುಡ್ದಿದ್ರಾಗೆ ನಾ ಬದುಕ್ಲಕತ್ತೀನಿ ಅಂತೇಳಿ ನಾ ಕರೆಕ್ಟ್ ಅದೀನೇನದೇ ಸೊಕ್ಕ ಬರ್ತದ್ರಿ ಒಬ್ಬ ಮನುಷ್ಯಗೆ. ಇದೆ ಅಂತ ನೋಡ್ರಿ ಸಾತ್ವಿಕ ಅಹಂಭಾವ. ಚಲೋ ಅದೀನಂತೆ ಸೊಕ್ಕ. ಅದನ್ನು ಕಳ್ಕೋಬೇಕು. ಚಲೋ ಇದ್ದಕ್ಕೆ ಚಲೋ ಇದೀನಿ ಅಂತೇಳಿ ಅದೊಂದು ಸೊಕ್ಕ, ಅದೊಂದು ಅಹಂಕಾರ. ವಿಚಾರ ಸಾಗರ ಓದುತ್ತಿದ್ದು ಪರವಾಗಿಲ್ಲ, ದೊಡ್ಡ ಮನುಷ್ಯ ಚಲೋ ಅದಿ, ಶಾಣೆ ಅದಿ, ಅದ್ರ ವಿಚಾರ ಸಾಗರ ಓದ್ಲಕತ್ತೀನಿ ಅಂತೇಳಿ ಒಂದು ಸೊಕ್ಕಿಟ್ರ ಎಲ್ಲ ಹೋಗ್ಬೇಕು. ಹಂಗಿಲ್ಲೇನಾಗ್ತದ, ಈ ಶುದ್ಧವಾದ ಶರೀರಗಳಲ್ಲಿ ಭೂತಗಳ ತತ್ವಗುಣವು ಏನಾಗ್ತದ, ಪ್ರಕಟ ಆಗ್ತದೆ ಅಷ್ಟೇ. ಅಳವಡುತ್ತದೆ ಅಂದ್ಬಿಡ್ರಿ, ಕರೆಕ್ಟಾ? ಶುದ್ಧವಾದ ಶರೀರಗಳಲ್ಲಿ ಭೂತಗಳ ಸತ್ವಗುಣವು ಅಳವಡುತ್ತದೆ. ರಜೋಗುಣ ಮತ್ತು ತಮೋಗುಣಗಳು ಏನಾಗ್ತವ? ಅವೇ ಪ್ರಯತ್ನ ಮಾಡಿ ಮಾಡಬೇಕಾಗಿದ್ದು ಕೆಲಸ. ರಜೋಗುಣ ಮತ್ತು ತಮೋಗುಣಗಳು ನಿವೃತ್ತಿ ಆಗುತ್ತವೆ. ರಜೋಗುಣ ತಮೋಗುಣಗಳು ನಿವೃತ್ತಿ ಆಗ್ತಾವ. ನಿವೃತ್ತಿಯಾಗಿ ಸತ್ವಗುಣ ಅಳವಡುತ್ತದ. ನೀವು ಬ್ರಹ್ಮಜ್ಞಾನ ಇದು ಕೇಳಬೇಕು ಅಥವಾ ನೀವು ಆಸಕ್ತಿಲಿಂದ ಬಂದಿರಿ ಅಂತಂದ್ರೆ ನಿಮ್ಮೊಳಗ ರಜೋಗುಣ ಮತ್ತು ತಮೋಗುಣಗಳು ಇಲ್ಲ ಅಂತ ಲೆಕ್ಕ. ಅವು ಇದ್ದು ಅಂತಂದ್ರ ಈ ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ, ಕೇಳಕ್ಕಾಗಂಗಿಲ್ಲ, ತಿಳ್ಕೊಳಕ್ಕೂ ಆಗಂಗಿಲ್ಲ. ರಜೋಗುಣ ಮತ್ತು ತಮೋಗುಣಗಳು ಒಳಗಿದ್ದು ಅಂತಂದ್ರೆ ಇವು ನಿಮಗೆ ಉಪಯೋಗ ಆಗಂಗಿಲ್ಲ. ಇವುದ್ರ ಮೇಲೆ ನಿಮ್ಗೆ ಆಸಕ್ತಿ ಉಂಟಾಗ್ಯದ, ಇದರಿಂದ ನಿಮ್ಗೆ ಆನಂದ ಉಂಟಾಗ್ಯದ, ಖುಷಿ ಉಂಟಾಗ್ಯದ ಅಂತಂದ್ರೆ, ಸಂತೋಷ ಉಂಟಾಗ್ಯದ ಅಂತಂದ್ರೆ ನಿಮ್ಮೊಳಗಿನ ರಜೋಗುಣ ಮತ್ತು ತಮೋಗುಣಗಳ ಸ್ಥೂಲ ಶರೀರದಾಗ ಇರಲಿ, ಸೂಕ್ಷ್ಮ ಶರೀರದಾಗ ಇರಲಿ, ಕಾರಣ ಶರೀರದಾಗ ಇರಲಿ, ಅವೆಲ್ಲನೂ ನೀವು ಕಳ್ಕೊಂಡು ಈಗೇನಾಗಿರಪ್ಪ ಅಂದ್ರೆ ನೀವು ಶುದ್ಧ ಸತ್ವಗುಣಿಗಳೇ ಆಗಿರಿ. ನೀವು ಶುದ್ಧ ಸತ್ವಗುಣಿಗಳಾಗಿದ್ದಕ್ಕೆ ಏನಾಗ್ಲಕ್ಕತ್ತದ, ಕೂಟಸ್ಥನ ಪ್ರತಿಬಿಂಬ ನಿಮ್ಮೊಳಗೆ ಉಂಟಾಗ್ಲಕ್ಕತ್ತದ. ಆ ಪ್ರತಿಬಿಂಬದ ಆನಂದನೇ ಇಷ್ಟು ಅದ. ಪ್ರತಿಬಿಂಬದ ಆನಂದ ಅಂದ್ರೆ ಪರಮಾತ್ಮ ಅಂತ ಒಬ್ಬ ವದನಪ್ಪ ಅಂತೇಳಿ ಅಸತ್ವ ಪಾದಕ ಆವರಣ ನಿವೃತ್ತಿ ಆದಂಗ ಅದು ಪ್ರತಿಬಿಂಬ ಉಂಟಾಗ್ಯದಂತಂದ್ರ ಅದ ನಾ ಅಂತೇಳಿ ತಿಳ್ಕೊಂಡನ್ ಬಿಡಪ್ಪ ಅಂದಂಗ. ಮತ್ತ ಆ ಪ್ರತಿಬಿಂಬ ಅಂತಃಕರಣ ಎರಡನ್ನು ಕಳ್ಕೊಂಡು ಆ ಕೂಟಸ್ಥನೇ ನಾನದೀನಿ, ಬೇರೆ ಯಾರು ಇಲ್ಲ ಅಂತಂದ್ರೆ ಅವನ ಪಾದಕ ಆವರಣ ಇದ್ದಂಗ. ಈ ರೀತಿ ತಿಳ್ಕೊಂಡು ಏನಾಗ್ತದ, ಶುದ್ಧ ಆಗ್ತವ. ಶುದ್ಧ ಶರೀರದಲ್ಲಿ ಅದು ಸ್ಥೂಲ ಇರಬಹುದು, ಸೂಕ್ಷ್ಮ ಇರಬಹುದು, ಕಾರಣ ಇರಬಹುದು. ಶುದ್ಧ ಶರೀರದಲ್ಲಿ ಕೂಟಸ್ಥನ ಪ್ರತಿಬಿಂಬ ಅಂದ್ರೆ ಆಭಾಸ ಉಂಟಾಗುತ್ತದೆ. ಶುದ್ಧ ಶರೀರದಾಗ ಅದು ಉಂಟಾಗುತ್ತದೆ. ನೀವು ಸೂಕ್ಷ್ಮ ಶರೀರ ಅದಕ್ಕ ಅಂತಃಕರಣ ಇದೆ ಅನ್ಕೋತ ಹೋಗ್ಲಕತ್ತೀರಿ, ಅದು ಶರೀರ ಹೌದಾ ಅಲ್ಲ. ಶುದ್ಧ ಶರೀರದಲ್ಲಿ ಕೂಟಸ್ಥನ ಪ್ರತಿಬಿಂಬ ಉಂಟಾಗ್ತದ. ಸ್ಥೂಲ ಶರೀರದೊಳಗೂ ಕೂಟಸ್ಥನ ಪ್ರತಿಬಿಂಬ ಉಂಟಾಗಿ ಸ್ಥೂಲ ಶರೀರನು ಒಳ್ಳೆ ಕೆಲಸ ಮಾಡ್ತದ, ಅದು ಮಾಡುವ ಕಾರ್ಯಗಳು ಎಲ್ಲ ಒಳ್ಳೇದು ಮಾಡ್ತದ. ಸೂಕ್ಷ್ಮ ಶರೀರದೊಳಗೂ ಪ್ರತಿಬಿಂಬ ಉಂಟಾಗಿ ಸೂಕ್ಷ್ಮ ಶರೀರನು ಏನ್ ಮಾಡ್ತಿರ್ತದ, ಒಳ್ಳೆ ವಿಚಾರಗಳನ್ನು ಮಾಡ್ತದ, ಒಳ್ಳೆ ನಿರ್ಧಾರಗಳನ್ನು ಮಾಡ್ತದ. ಮತ್ತು ಕಾರಣ ಶರೀರದೊಳಗ ಅಜ್ಞಾನ ನಿವೃತ್ತಿಯಾಗಿ ಕೇವಲ ಜ್ಞಾನಿಯಾಗಿ ಏನಾಗ್ತದ, ಅದು ದುಃಖ, ಚಿಂತೆ, ಭಯ ಏನೇನದವಲ್ಲ, ಕಾಮ, ಕ್ರೋಧ ಏನೇನದವಲ್ಲ, ಅವು ಯಾವ ಇರ್ಲಾರ್ದಂಗ ಅದೇನ್ ಮಾಡ್ತದ, ಕಾರಣ ಶರೀರ ಆನಂದವಾಗಿರ್ತದ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಆಗ್ತದ ಕಾರಣ ಶರೀರ.
ಅಂದ್ರೆ ಆಭಾಸ ಉಂಟಾಗುತ್ತದೆ. ಈಗೇನಾಯ್ತು? ಕೂಟಸ್ಥನ ಪ್ರತಿಬಿಂಬ ಸಮೇತ ಶುದ್ಧ ಅಂತಃಕರಣ ಅಂದ್ರೆ ದ್ವಿವಿಧ. ಇದರೊಳಗ ಒಂದು ಕೂಟಸ್ಥನ ಪ್ರಕಾಶಕ್ಕೆ ಅಂದ್ರೆ ಜ್ಞಾನ. ಕೂಟಸ್ಥನ ಪ್ರಕಾಶ ಅಂದ್ರೆ ಜ್ಞಾನ, ತಿಳುವಳಿಕೆ. ಪ್ರಕಾಶ ಅಂದ್ರೆ ಮತ್ತೆ ಏನಲ್ಲ, ಬೆಳಕತ್ತು ತಿಳ್ಕೊಂಡಿರ ಎಲ್ಲಾರ. ಕೂಟಸ್ಥ ಅದನ ಅಂತೇಳಿ ತಿಳ್ಕೊತಿರಲ್ಲ, ತಿಳುವಳಿಕೆ. ಕೂಟಸ್ಥನ ಪ್ರಕಾಶಕ್ಕೆ ಏನಂತಾರ? ವ್ಯಾಪಕ ಚೇತನ ಎನ್ನುತ್ತಾರೆ. ಮತ್ತ ಆಭಾಸನ ಅಂದ್ರೆ ಪ್ರತಿಬಿಂಬದ ಪ್ರಕಾಶಕ್ಕೆ ಆ ದೇವರ ಅದನಪ್ಪ ಅಂತ ನಂತಿರಲ್ಲ, ಅದು ಪ್ರತಿಬಿಂಬದ ಪ್ರಕಾಶಕ್ಕೆ. ಪ್ರತಿಬಿಂಬದ ಪ್ರಕಾಶಕ್ಕೆ ಏನಂತೀರಿ? ಆಭಾಸ ಚೇತನ ಎನ್ನುತ್ತೀರಿ. ದೇವರದನಪ್ಪ 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 ಅಂತೀರಿ. ಆಭಾಸ ಚೇತನ ಎನ್ನುತ್ತಾರೆ. ಮುಂದೇನ್ ಮಾಡ್ತಾರ? ಈ ದ್ವಿವಿಧ ಚೇತನ, ದ್ವಿವಿಧ ಚೇತನ ಸಮೇತವಾದ, ದ್ವಿವಿಧ ಚೇತನ ಸಮೇತವಾದ ಅಥವಾ ಸಹಿತವಾದ ಶುದ್ಧ ಅಂತಃಕರಣ ಅಥವಾ ಶುದ್ಧ ಶರೀರ. ಶುದ್ಧ ಶರೀರ, ಶುದ್ಧ ಅಂತಃಕರಣದೊಳಗೆ ದ್ವಿವಿಧ. ಒಂದು ಆಭಾಸ ಉಂಟಾಗಬೇಕಾದ್ರೆ ಅದು ಶುದ್ಧ ಇದ್ದೇ ಇರ್ತದೆ. ಶುದ್ಧ ಅಂತ ಹೇಳೋದು ಬೇಕಾಗಿಲ್ಲ. ಈಗ ನಿಮ್ ಜೇಬ್ನಾಗ 10 ರೂಪಾಯಿ ಅದಾವಂತಂದ್ರ ನನ್ನ ಬಲ್ಲಿ ಪ್ಲಸ್ 10 ರೂಪಾಯಿ ಅದಾವತ್ ಹೇಳೋದು ಬೇಕಾಗಿಲ್ಲ. 10 ರೂಪಾಯಿ ನಿಮ್ಮಲ್ಲೇ ಅದ. ಈಗ 10 ರೂಪಾಯಿ ನೀವು ಯಾರಿಗೂ ಕೊಡಬೇಕಾಗಿದ್ದು ಇತ್ತು ಅಂತಂದ್ರೆ, ಏ ದೋಸ್ತ ನಿನ್ ಜೇಬ್ನಾಗ 10 ರೂಪಾಯಿ ಅದಲ್ಲಪ್ಪ ಕೊಡು ಅಂತ ಕೇಳಿದ್ರ, ಇಲ್ಲಪ್ಪ ಇದು ರೊಕ್ಕ ನೋಡ್ಲಕ್ ಅಷ್ಟೇ ಕಾಣ್ಲಕತ್ತದ, ಇದು ಇನ್ನೊಬ್ಬರಿಗೆ ಕೊಡಬೇಕಾಗ್ಯದ. ಅದು ಎಂತದದು? ಎಂತ 10 ರೂಪಾಯಿ? ಪ್ಲಸ್ 10 ರೂಪಾಯಿ ಮೈನಸ್ 10 ರೂಪಾಯಿ? ಅದು ಮೈನಸ್ 10 ರೂಪಾಯಿ. ಈ ಜಗತ್ತಿನಾಗ ತೋರಿಕೆ ಶ್ರೀಮಂತರಂತದಾರ, ಇರುವಿಕೆ ಶ್ರೀಮಂತರಂತದಾರ, ಇಬ್ರದಾರ. ಏನಾರ ಮಾಡಿ ಸಮಾಜದೊಳಗ ದೊಡ್ಡ ಶ್ರೀಮಂತ ಅನಿಸ್ಕೋಬೇಕಂತ ದೊಡ್ಡ ದೊಡ್ಡ ಏನೇನೋ ಮಾಡಿ ಮನಿ ಕಟ್ಟಿ ಅದು ಮಾಡಿ ಇದು ಮಾಡಿ 1 ಕೋಟಿ ರೂಪಾಯಿ ಸಾಲ ಮಾಡಿ ಅವನು ಒಂದು ದೊಡ್ಡ ಮನಿ ಕಟ್ಟಿರ್ತಾನ. ಆ ಸಾಲ ಇರೋ ತನಕ ಅವನ್ ಎಂತ ಮನಿ ಅದು, ಎಂತದದು, ಎಂತ ಕೋಟಿ ಅದು? ಮೈನಸ್ 1 ಕೋಟಿ ಪ್ಲಸ್ 1 ಕೋಟಿ, ಮೈನಸ್ ಕೋಟಿ. ಅದು ತೋರಿಕೆ ಶ್ರೀಮಂತರು. ಅದ್ರ ಸಾಲ ಮುಟ್ಟಿಸಿದ್ಮೇಲೆ ಅವ ಇರುವಿಕೆ ಶ್ರೀಮಂತ. ಹಿಂಗಿರ್ತಾವ. ಅದಕ್ಕೆ ಇಲ್ಲೇನಾಯ್ತು? ದ್ವಿವಿಧ ಚೇತನ ಸಮೇತವಾದ ಶುದ್ಧ ಅಂತಃಕರಣ ಅಂದ್ರೆ ಅಲ್ಲಿ ಪ್ರತಿಬಿಂಬ ಉಂಟಾಗ್ಯದಂತಂದ್ರೆ ಶುದ್ಧ ಇದ್ದೇ ಇರ್ತದ. ಹಿಂಗಾಗಿ ಶುದ್ಧ ಅಂತ ಹೇಳೋದು ಬೇಕಾಗಿಲ್ಲ. ಆದ್ರೂ ನಿಮಗೆ ಶುದ್ಧ ಅಂತ ಹೇಳಿದ್ರೆ ಇನ್ನೂ ಸ್ಪಷ್ಟ ಆಗ್ತದ, ಕಟ್ಟಿ ಆಗ್ತದ ಅಂತ ಹೇಳಕತ್ತೀವಿ. ಆ ಶುದ್ಧ ಶರೀರ, ದ್ವಿವಿಧ ಚೇತನ ಸಮೇತವಾದ ಶುದ್ಧ ಅಂತಃಕರಣ ಅಂದ್ರೆ ಶುದ್ಧ ಶರೀರದಲ್ಲಿ, ಶರೀರದ ಏನು ಶುದ್ಧ ಶರೀರದ ದ್ವಿವಿಧ ಅಂತಃಕರಣ, ಶುದ್ಧ ಶರೀರದ ಸಮೇತವಾದ ಶರೀರದ ವಿಶಿಷ್ಟವಾದ ಚೇತನ, ವಿಶಿಷ್ಟವಾದ. ಅಥವಾ ಇನ್ನೂ ಒಂದು ಶಬ್ದ ಬಳಸ್ಯಾರ ಅವರು. ಇನ್ನೂ ಒಂದು ಶಬ್ದ ಏನ್ ಬಳಸ್ಯಾರ? ದ್ರಾವಣ, ದ್ರಾವಕ, ದ್ರಾವ್ಯ ಇದ್ದಲ್ಲಿ ಒಂದು ಶಬ್ದ ಬಳಸಿದ್ರು ಅವರು, ಸಂಯೋಗ. ಅಂತದ್ರೊಳಗೆ ಸಂಯೋಗವಾದ ಅವು ಮೂರದ್ರಾಗ ಸೇರಿ ದ್ವಿವಿಧ ಚೇತನ ಅಂದ್ರ ಆಭಾಸ ಮತ್ತ ಕೂಟಸ್ಥ ಪ್ಲಸ್ ಅಂತಃಕರಣ, ಇವು ಮೂರು ಕೂಡ ಆ ಶಬ್ದ ಅಂದಂಗಾಯ್ತಿಲ್ಲ. ದ್ವಿವಿಧ ಚೇತನ ಅಂದ್ರೆ ಆಭಾಸ ಮತ್ತು ಕೂಟಸ್ಥ ಸಮೇತವಾದ ಅಂತಃಕರಣ.
ಮೂರು ಅದಾವೀಗ. ಆಭಾಸ, ಕೂಟಸ್ಥ, ಅಂತಃಕರಣ. ಇದು ಮೂರು ಕೂಡಿಸಿ ಈ ಮೂರದೊಳಗ ಒಂದು ಅಖಂಡವಾದಂತ ಒಂದು ಚೇತನ. ಅದೇನಂತಂದ್ರ ವಿಶಿಷ್ಟವಾದ, ಸಂಯೋಗವಾದ, ವಿಶಿಷ್ಟವಾದ ಯಾವ ಚೇತನವಿರುವುದೋ ಅದನ್ನು ಏನಂತೀರಿ? ದ್ವಿವಿಧ ಪ್ರಮಾತ. ಪ್ರಮಾತ ಚೇತನ ಎನ್ನುತ್ತೇವೆ. ಈ ಪ್ರಮಾತ ಚೇತನವು ಏನದ? ಚೇತನವೇ ಏನದ? ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಯಾವದರ ಮಹಾವಾಕ್ಯ ಹಾಕ್ರಿ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಗ್ರಾಹಕ ಮತ್ತು ಬ್ರಹ್ಮ ಸ್ವರೂಪ. ಇದೇ ಬ್ರಹ್ಮ ಸ್ವರೂಪ ಆಗ್ತದೆ. ಯಾವ್ದಾಗ್ತದೆ ಅಂದ್ರೆ ಇದೇ ಈ ಪ್ರಮಾತನೇ ಅಹಂ ಬ್ರಹ್ಮಾಸ್ಮಿ ಸ್ವರೂಪ ಗ್ರಾಹಕ. ಹೆಂಗದ ಅಂತಂದ್ರೆ ಇದು ಹೆಂಗದ ಅಂತಂದ್ರೆ ಕಾಗಿ ಇದ್ದಂಗದ. ಇದು ಕಾಗಿ ದೇವದತ್ತನ ಮನೆ ಮುಂದದು ಆ ರೂಪದಾಗ ಇರಂಗಿಲ್ಲದು, ಪ್ರಮಾತದ ರೂಪದಾಗ ಇರಂಗಿಲ್ಲದು. ಅದು ಏನಪ್ಪಾ ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ಗ್ರಹಣ ಮಾಡಿದ ಮೇಲೆ ಅದೇನಾಗ್ತದ? ಪ್ರಮಾತ ಇಲ್ಲದಂಗಾಗಿ ಹೋಗ್ಬಿಡ್ತದೆ. ಎರಡರಾಗ ಒಂದಿರ್ತದ. ಒಂದು ಪ್ರಮಾತ ಸ್ವರೂಪರೇ ಇರ್ತದ, ಇಲ್ಲ ಅಂತಂದ್ರೆ ಎದ್ರ ಸ್ವರೂಪ ಇರ್ತದೆ? ಬ್ರಹ್ಮ ಸ್ವರೂಪರೇ ಇರ್ತವ. ತೋರಿಸಿ ಕೊಟ್ಟು ಇಲ್ಲದಂಗಾಗಿ ಹೋಗ್ಬಿಡ್ತದ ಆ ಚೇತನ. ಹೇಳ್ತಾರ ದೇವದತ್ತನ ಮನೆ ತೋರಿಸಿ ಹೋಗ್ತದ ಅಂತಂದ್ರೆ ಪ್ರಮಾತ ಚೇತನ. ಈ ಪ್ರಮಾತ ಚೇತನ ಅಹಂ ಬ್ರಹ್ಮಾಸ್ಮಿ ಇದು ಜ್ಞಾನಗ್ರಾಹಕ ಮತ್ತು ಬ್ರಹ್ಮ ಸ್ವರೂಪ ಗ್ರಾಹಕವಿರುತ್ತದೆ. ಇದೇನ್ ಮಾಡ್ತದ? ಕೂಟಸ್ಥನನ್ನ ತೋರಿಸಿ ಇದು ನಿನ್ನ ಸ್ವರೂಪ ಅಂತೇಳಿ ತೋರಿಸಿ ಅದು ಇಲ್ಲದಂಗ ಆಗ್ತದ. ತಾನೇ ಇಲ್ಲದಂಗ ಆಗ್ತದ. ತಿಳಿತರ ಚೇತನ ಅದರೊಳಗಿರೋ ಚೇತನ ತನ್ನೊಳಗಿರೋ ಚೇತನವನ್ನ ತೋರಿಸಿ ಅದು ಇಲ್ಲದಂಗ ಆಗ್ಬಿಡ್ತದ. ಆ ಸ್ವರೂಪ ಕಳ್ಕೊಂಡ್ಬಿಡ್ತದ. ಮತ್ತದು ಕಾಗಿ ಬೇರೆ, ದೇವದತ್ತನ ಮನಿ ಬೇರೆ ಅಂತ ತಿಳ್ಕೊಂಡಿರಿ ಎಲ್ಲರ. ಕಾಗಿ ಹೋಗ್ತದ, ಇಲ್ಲದಂಗ ಆಗ್ತದ ಅಂತ. ಅವು ದೃಷ್ಟಾಂತ ಕೊಟ್ಟದ್ದು ಏನಾಗ್ತದಂದ್ರ ನಿಮ್ಗ ಪೂರ್ತಿ ಅರ್ಥ ಆಗಲ್ಲ. ಕಾಗಿನೇ ಬ್ರಹ್ಮ ಆಗ್ತದ ನಂಗೆ ಆಗ್ತದ ನಿಮ್ಗೆ ತಿಳಿತು. ಕಾಗಿ ಒಳಗಿನ ಬ್ರಹ್ಮ ಕಾಗಿ ಬ್ರಹ್ಮ ಆಗಲ್ಲ, ಕಾಗಿ ಒಳಗಿನ ಚೇತನ ಬ್ರಹ್ಮ ಆಗ್ತದ. ಈಗ ಇದೇನದ? ಕಾಗಿ ಇದ್ದಂಗಿದು ಯಾವುದು? ಪ್ರಮಾತ ಚೇತನ. ದೇವದತ್ತನ ಮನೆಯನ್ನ ಪರಿಚಯಿಸಿ ಅದು ತಾನು ಹೋಗ್ಬಿಡ್ತದ, ಇಲ್ಲದಂಗ ಆಗ್ತದ. ಅಂದ್ರ ಬ್ರಹ್ಮನನ್ನ ಪರಿಚಯಿಸಿ ಅದೇನಾಗ್ಬಿಡ್ತದ? ಇಲ್ಲದಂಗ ಆಗ್ಬಿಡ್ತದ. ಅದ್ರ ಅರ್ಥ ಹಿಂಗ ತಿಳ್ಕೋಬೇಕ. ಕಾಗಿ ಯಾರು ಹೊತ್ತದ ಅಂದ್ರೆ ಎಲ್ಲಿ ಯಾರು ಹೊತ್ತದ? ಅದು ಹಾರಿ ಹೋಯ್ತಂದ್ರೆ ಇದು ಇರ್ತದೇನದು? ಪ್ರಮಾತ ಚೇತನ ಹೇಗಿರೋಯ್ತಂದ್ರೆ ಇದೇ ಹಂಗೆ ಇರ್ತದೆ. ಇದು ಇರ್ಲಿಕ್ಕೆ ಸಾಧ್ಯ ಅದನ್ರಿ? ಇದು ಕೂಟಸ್ಥ ಅವೆಲ್ಲ ಕಲ್ತಕ್ಕೆ ಒಂದು ಕಾಗಿ ಹಾರಿ ಹೋಯ್ತಂದ್ರೆ ಇದೆಲ್ಲಿ ಇರ್ತದೆ? ನಿಮ್ಮ ಸ್ವರೂಪದ ಪರಿಚಯ ಇದರಿಂದಲೇ ಆಗ್ತದ. ಅದೃಷ್ಟಾಂತಕ್ಕಿಂತ ಇಲ್ಲೇನ್ ಮಾಡ್ಬೇಕು ನೀವು? ತನ್ನ ಪ್ರಮಾತ ಸ್ವರೂಪವನ್ನ ಕಳೆದುಕೊಳ್ಳುತ್ತದೆ. ಕಳ್ಕೊಂಡು ಏನಾಗ್ತದೆ? ಬ್ರಹ್ಮ ಸ್ವರೂಪ ಆಗುತ್ತದೆ ಅಂತ ತಿಳ್ಕೋಬೇಕು. ಈಗ ಸ್ಪಷ್ಟ ಆಯ್ತಾ? ಬ್ರಹ್ಮ ಸ್ವರೂಪ ಗ್ರಾಹಕ ಆದಾಗ ಏನಾಗಿರ್ತದ? ಅದು ಆವಾಗ ಪ್ರಮಾತ ಎನ್ನಿಸಿಕೊಳ್ಳುವುದಿಲ್ಲ. ಅರ್ಥ ಆಗ್ಲಕತ್ತದ? ಸ್ವರೂಪ ಗ್ರಾಹಕ ಆದ್ಮೇಲೆ
ಸ್ವರೂಪ ಗ್ರಹಣ ಮಾಡಿದ್ಮೇಲೆ, ಬ್ರಹ್ಮ ಸ್ವರೂಪ ಗ್ರಹಣ ಮಾಡಿದ್ಮೇಲೆ ಅಲ್ಲಿ ಪ್ರಮಾತ ಆಗಿ ಉಳಿದಿರ್ತದೇನ್ರಿ ಅದು? ಮತ್ತ ಬ್ರಹ್ಮ ಸ್ವರೂಪ ಗ್ರಾಹಕವಾಗಿರುತ್ತದೆ. ಅದು ಈ ರೀತಿ ನಿಮ್ಮೊಳಗೊಂದು ಪ್ರಮಾತ ತಯಾರಾಯಿತು ಅಂತಂದ್ರೆ ನಿಮಗ ಬ್ರಹ್ಮ ಸ್ವರೂಪದ ಒಂದು ಪರಿಚಯ ಆಲಕ್ ಚಾಲು ಆಗ್ತದ ಅಂತ ಅದರ ಅರ್ಥ. ಅಲ್ಲಿ ಕೊಟ್ಟ ದೃಷ್ಟಾಂತ ನಿಮ್ಮ ಸ್ವರೂಪದ ಬಗ್ಗೆ ನಿಮಗ ಆ ಮನಿ ಕಾಣ್ಲಕ್ ಹತ್ತಿ ಬಿಡ್ತದ. ನಿಮ್ಮ ಕಾಗಿ ಕೂತ್ ಮನಿನೇ ಬ್ರಹ್ಮದತ್ತನ ಮನಿ ನೋಡಪ್ಪ ಅಂತ ಹೇಳಿದ್ರೆ ಆ ಮನಿ ಕಾಣ್ಲಕ್ ಹತ್ತಿ ಬಿಡ್ತದ ನಿಮಗ. ಆ ಕಾಗಿನ ನೋಡಿದ್ರಂದ್ರೆ ಆ ಮನಿ ಕಾಣ್ಲಕ್ ಹತ್ತಿ ಬಿಡ್ತದ. ಹಂಗ ಇದು ಪ್ರಮಾತ ಅನ್ನೋದು ನಿಮ್ಮೊಳಗೆ ತಯಾರಾಯ್ತು. ಶುದ್ಧ ಅಂತಃಕರಣ ಮತ್ತೆ ಬಿಂಬ ಪ್ರತಿಬಿಂಬ ಈ ಮೂರೂ ನಿಂಬಲ್ಲಿ ತಯಾರಾಯ್ತು ಅಂತಂದ್ರೆ ಆವಾಗ ಈ ಮೂರದ್ರೊಳಗೆ ಇರೋ ನಾನೇ ಅದೀನಿ. ಪ್ರತಿಬಿಂಬದೊಳಗಿರೋನು ನಾನೇ ಅದೀನಿ, ಬಿಂಬದೊಳಗಿರೋನು ನಾನೇ ಅದೀನಿ, ಅಂತಃಕರಣ ಅಂತಂದ್ರೆ ಈ ಶರೀರದೊಳಗಿರೋನು ನಾನೇ ಅದೀನಿ ಅಂತೇಳಿ ನಿಮಗ ಗೊತ್ತಾಗ್ಲಿಕ್ಕತ್ತಿ ಬಿಡ್ತದ. ಗೊತ್ತಾಯ್ತು ಅದೇ ನಾನದೀನಿ ಅಂತ ಹೇಳಕ್ಕೆ ಬ್ರಹ್ಮ ಸ್ವರೂಪ ಏನಾಗ್ತದ? ಬ್ರಹ್ಮ ಸ್ವರೂಪದ ಅನುಸಂಧಾನ ಬಾಣವಾಗುತ್ತದೆ. ಬ್ರಹ್ಮ ಸ್ವರೂಪದ ಅನುಸಂಧಾನದ ಮೂಲಕ ಪರಿಪೂರ್ಣವಾಗಿ ಬಾಣವಾದಾಗ ಅದು ಪ್ರಮಾತ ಎನ್ನಿಸಿಕೊಳ್ಳುವುದಿಲ್ಲ. ಪ್ರಮಾತ ಎನ್ನಿಸಿಕೊಳ್ಳುವುದಿಲ್ಲ. ಅದು ಏನಾಗಿರ್ತದೆ? ಬ್ರಹ್ಮವೇ ಆಗಿರುತ್ತದೆ. ಬ್ರಹ್ಮವೇ ಆಗಿರುತ್ತದೆ. ಬ್ರಹ್ಮನೇ ಆಗಿರ್ತದೆ. ಬ್ರಹ್ಮವೇ ಆಗಿರುತ್ತದೆ. ಆದ್ದರಿಂದ ಆಭಾಸವಾದದ ಪ್ರಕಾರದ ಈ ಪ್ರಮಾತ ಚೇತನವನ್ನು ಆಭಾಸವಾದದ ಪ್ರಕಾರದ ಈ ಪ್ರಮಾತ ಚೇತನವನ್ನು ಅಧಿಕ ಅಂದ್ರೆ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಆಭಾಸವಾದದ ಪ್ರಕಾರದ ಈ ಪ್ರಮಾತ ಚೇತನವನ್ನ ಅಧಿಕ ಅಂದ್ರೆ ಶ್ರೇಷ್ಠ, ಅಧಿಕ ಅಂತೆಲ್ಲರೇ ಬಳಸಿರೋ ಶಬ್ದ ಅಧಿ. ಜನಗಣ ಮನ ಅಧಿನಾಯಕ ಜಯ ಹೇ ಅಂತೇಳಿ ಮತ್ತ ಅಧಿ ಅಂದ್ರೆ ಶ್ರೇಷ್ಠ, ದೊಡ್ಡದು, ಶ್ರೇಷ್ಠವಾದದ್ದು. ಹಂಗ ಈ ಪ್ರಮಾತ ಚೇತನ ನಮ್ಮೊಳಗೆ ಏನದ, ಈ ಚೇತನನೇ ಮುಂದೆ ಬ್ರಹ್ಮ ಸ್ವರೂಪ ಆಗದು. ಪ್ರಮಾತ ಚೇತನಕ್ಕಾಗಿ ಇದ್ದಂಗಿರ್ತದ. ಆ ದೇವದತ್ತನ ಮನಿ ತೋರಿಸಿ ಅದು ಹಾರಿ ಹೋಗ್ತದ ಅಂತಂದ್ರೆ ಪ್ರಮಾತ ಚೇತನ ಹಾರಿ ಹೋಯ್ತು ಅಂತಂದ್ರೆ ದೇವದತ್ತನ ಮನಿ ಅಲ್ಲಿ ಇರ್ಲಕ್ ಸಾಧ್ಯ ಅದೇನ್ರಿ? ನಿಮ್ಮೊಳಗಿನ ಪ್ರಮಾತ ಚೇತನ ಬಿಂಬ ಅಂತಃಕರಣ ಪ್ರತಿಬಿಂಬ ಹೊರಗೆ ಎಲ್ಲರೂ ಎಗರೋಯ್ತು ಅಂತಂದ್ರೆ ನೀವೆಲ್ಲಿರ್ತೀರ? ಅವಾಗ ಶಿವ ಸ್ವರೂಪ ಇದ್ದದ್ದು ಶವ ಸ್ವರೂಪ ಆದಿತ್ತು ಎಲ್ಲರೂ. ಅದೇ ಸ್ವರೂಪ ತಾಳ್ತದ. ತಾನೇ ಆ ಸ್ವರೂಪ ತಾಳಿ ಏನಾಗ್ಬಿಡ್ತದ? ಅದು ಸ್ಥೂಲ, ಸೂಕ್ಷ್ಮ, ಕಾರಣ, ಮತ್ತಿನ್ನೇನು ಪಂಚಕೋಶ ಏನೇನದ ಎಲ್ಲದ್ರೊಳಗೂ ಆ ಪರಮಾತ್ಮ ಬಿಂಬ ಸ್ವರೂಪ ಆಗಿರ್ತಾನವ. ಪ್ರತಿಬಿಂಬ ಸ್ವರೂಪ ಇರಂಗಿಲ್ಲ, ಬಿಂಬ ಸ್ವರೂಪ ಆಗಿರ್ತಾನವ ಆ ಟೈಮ್ನೊಳಗೆ. ಅಂತಃಕರಣ ಮತ್ತು ಬಿಂಬ ಎರಡೂ ಕಳ್ಕೊಂಡ್ಮೇಲೆ ಬಿಂಬ ಸ್ವರೂಪ ಆಗಿರ್ತಾನ. ಹಿಂಗಾಗಿ ಇದಕ್ಕೆ ಇಂಥ ರೀತಿಯ ಒಂದು ಚೇತನ ಏನದಲ್ಲ, ಇದನ್ನ ಎಲ್ಲಾ ಮಹಾತ್ಮರು ಇದನ್ನ ಸ್ತುತಿ ಮಾಡ್ಯಾರ. ಇಂಥದೊಂದು ಪರಮಾತ್ಮ ಸ್ವರೂಪಾತ್ಮಕವಾದಂಥ ಚೇತನ ಯಾರಲ್ಲಿರ್ತದ? ಶರಣ ಜನರ ಹೃದಯದಲ್ಲಿ.
ಅಂತೇಳಿ ನಳಿಸುವ ಅಂತೇನು ಹೇಳಾರಲ್ಲ ಅದನ್ನು ಸ್ತುತಿ ಮಾಡ್ಯಾರ. ಯಾರೇ ಒಬ್ಬರು ಚಲೋ ಶುದ್ಧ ಅಂತಃಕರಣದವರು ಸಿಕ್ಕರು ಅಂತಂದ್ರೆ ಅವ್ರಿಗೆ ಏನ್ ಮಾಡಬೇಕು? ಗೌರವಿಸಬೇಕು, ಪ್ರೀತಿಸಬೇಕು. ಅವರ ಗುರುಗಳಾಗಿರ್ಬೋದು, ಜಂಗಮರಾಗಿರ್ಬೋದು, ಆಚಾರ್ಯರಾಗಿರ್ಬೋದು, ಶರಣರಾಗಿರ್ಬೋದು, ಭಕ್ತರಾಗಿರ್ಬೋದು, ಶಿವಯೋಗಿಗಳಾಗಿರ್ಬೋದು, ಆ ಶುದ್ಧ ಅಂತಃಕರಣ ಉಳ್ಳವರು ಅಂತೇಳಿ ಎಲ್ಲದರ ಶುದ್ಧ ಅಂತಃಕರಣ ಉಳ್ಳವರಿಗೆ ನಾನು ಅವರನ್ನೇ ಹುಡುಕ್ಲಕತ್ತೀನಿ ಅಂತೇಳಿ ಅದರದೇ ಹುಡುಕಾಟದೊಳಗಿರ್ಬೇಕು. ಅಂಥವ್ರ ಸಂಘದಾಗೆ ಇರಬೇಕು. ಅಂಥದ್ರೊಳಗೆ ನಾವೇನ್ ಮಾಡ್ಬೇಕು? ಜೀವನ ಕಳಿಬೇಕು. ಅಂಥವ್ರ ಜೊತೆಗೆ ಇದ್ದು ಒಳ್ಳೆ ಮಾತುಗಳು, ಒಳ್ಳೆ ಆಲೋಚನೆಗಳು, ಒಳ್ಳೆ ಕೆಲಸ ಮಾಡ್ಕೊತ ಶ್ರೇಷ್ಠವಾದ ಜೀವನ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏನ್ ಹೇಳ್ತಾರ? ಗಿವ್ ಮಿ ಫ್ಯೂ ಮೆನ್ ಅಂಡ್ ವುಮೆನ್. ಓ ಗಾಡ್ ಅಂದ್ರ ಓ ದೇವರೇ, ಗಿವ್ ಮಿ ಫ್ಯೂ ಮೆನ್ ಅಂಡ್ ವುಮೆನ್. ಮೆನ್ ಅಂಡ್ ವುಮೆನ್ ಅಂತಂದ್ರೇನು? ಹೆಣ್ಣು ಮಕ್ಕಳು, ಒಂದಿಷ್ಟು ಗಂಡಸ ಮಕ್ಕಳು, ಅಂದ್ರೆ ಒಂದಿಷ್ಟು ಮನುಷ್ಯರಿಗೆ ಕೊಡಪ್ಪ ನಮಗ ಅಂತ. ಎಂತ ಮಂದಿಗೆ? ದೋಸ್ ಹೂ ಆರ್ ಅಂದ್ರ ಯಾರು? ಎಂತವರು ಅಂತಂದ್ರೆ ದೋಸ್ ಹೂ ಆರ್ ಸೆಲ್ಫ್ಲೆಸ್ ಅಂಡ್ ಪ್ಯೂರ್ ಹಾರ್ಟ್. ಸೆಲ್ಫ್ಲೆಸ್ ಅಂದ್ರ ನಿಸ್ವಾರ್ಥಿಗಳಾಗಿರ್ಬೇಕು, ಮತ್ತ ಪ್ಯೂರ್ ಹಾರ್ಟ್ ಅಂದ್ರ ಶುದ್ಧ ಅಂತಃಕರಣದವರಾಗಿರ್ಬೇಕು. ಇಂಥ ಜನರಿಗೆ ನನಗ್ ಕೊಡಪ್ಪ, ಇಂಥ ಜನರನ್ನ ನನಗ್ ಕೊಡಪ್ಪ, ಒಂದಿಷ್ಟು ನನ್ನ ಸನೇಕ್ ಬರಂಗ ಮಾಡಪ್ಪ. ಓ ಗಾಡ್, ಗಿವ್ ಮೀ ಫ್ಯೂ ಮೆನ್ ಅಂಡ್ ವುಮೆನ್, ದೋಸ್ ಹೂ ಆರ್ ಸೆಲ್ಫ್ಲೆಸ್ ಅಂಡ್ ಪ್ಯೂರ್ ಹಾರ್ಟ್. ವಿತ್ ದ್ಯಾಮ್, ಅಂಥವ್ರ ಜೊತೆಗೆ ನಾ ತಗೊಂಡು ಏನ್ ಮಾಡ್ತೀನಿ ಅಂದ್ರ ಐ ಕ್ಯಾನ್ ಶೇಕ್ ದಿಸ್ ವರ್ಲ್ಡ್ ಅಂತ, ಈ ಜಗತ್ತನ್ನ ಅಳ್ಳಾಡಿಸ್ಬಿಡ್ತೀನಿ ಅಂತ ಜನರನ್ನು ಕರ್ಕೊಂಡು ಅಂತ. ಈ ಜಗತ್ತು ಅಳ್ಳಾಡಿಸೋದು ಈ ಪವಿತ್ರಾತ್ಮರು ಒಂದು ಸ್ವಲ್ಪೇ ಜನ ಇದ್ದರಂದ್ರೆ ಜಗತ್ತನ್ನು ಅಳ್ಳಾಡಿಸೋಷ್ಟು ಶಕ್ತಿ ಇರ್ತದೆ ಅವ್ರ ಬಲ್ಲಿ. ಇಡೀ ಜಗತ್ತನ್ನೇ ಅಳ್ಳಾಡಿಸಿ ಹೋಗ್ಬಿಡ್ತಾರ. ಅಳ್ಳಾಡಿಸಿ ಹೋಗ್ಯಾರಲ್ರಿ ಬುದ್ಧ, ಮಹಾವೀರ, ಬಸವ, ಗಾಂಧಿ, ಅಂಬೇಡ್ಕರ್, ಯೇಸು ಕ್ರಿಸ್ತ, ರಾಮ, ಕೃಷ್ಣ, ಮತ್ತಿನ್ಯಾರ್ಯಾರು ಎಲ್ಲ ಮಹಾತ್ಮರು ಇಡೀ ಜಗತ್ತು ಅಳ್ಳಾಡಿಸಿ ಹೋಗ್ಯಾರ. ಅವರು ಎದರಿಂದ ಅಳ್ಳಾಡಿಸ್ಯಾರ? ಅವ್ರೇನ್ ಮದ್ದು ಗುಂಡು ತಗೊಂಡು ಬಾಂಬ್ ಹಾಕ್ಯಾರ ಆ ದೇಶದಿಂದ ಈ ದೇಶಕ್ಕೆ, ಈ ದೇಶದಿಂದ ಆ ದೇಶಕ್ಕೆ? ಇವತ್ತಿಗೆ ಎಲ್ಲ ಜಗತ್ತಿನ ಎಲ್ಲ ದೇಶದವರು ಅವ್ರಿಗೆ ನೆನೆಸ್ತಾರ. ಎಂತ ಮಾತಾಡ್ಯಾರ ಸ್ವಾಮಿ ವಿವೇಕಾನಂದ. ಓ ಗಾಡ್, ಗಿವ್ ಮೀ ಫ್ಯೂ ಮೆನ್ ಅಂಡ್ ವುಮೆನ್, ದೋಸ್ ಹೂ ಆರ್ ಸೆಲ್ಫ್ಲೆಸ್ ಅಂಡ್ ಪ್ಯೂರ್ ಹಾರ್ಟ್, ವಿತ್ ದ್ಯಾಮ್ ಐ ಕ್ಯಾನ್ ಶೇಕ್ ದಿಸ್ ವರ್ಲ್ಡ್ ಅಂತ ಹೇಳ್ಯಾರ. ಎಂತ ಮಾತು! ಜಗತ್ತನ್ನು ಅಳ್ಳಾಡಿಸ್ತೀನಿ ಅಂಥದ್ದೊಂದಿಷ್ಟು ಮಂದಿನ ಕೊಡಪ್ಪ. ಮತ್ತ ಅಯ್ಯೋ ಅಂತ ಮಂದಿ ಚಿಕ್ಕಾರು ಅವರಿಗೆ, ಮತ್ತ ಅವ್ರೇನ್ ಮಾಡ್ಯಾರ? ತಾವೇ ಸ್ವತಃ ಜಗತ್ತನ್ನು ಅಳ್ಳಾಡಿಸಿ ಹೋಗ್ಬಿಟ್ರು. ಸ್ವಾಮಿ ವಿವೇಕಾನಂದ ಶಾಶ್ವತ ಕೀರ್ತಿವಂತರು, ರಾಮಕೃಷ್ಣ ಪರಮಹಂಸರು ಶಾಶ್ವತ ಕೀರ್ತಿವಂತರು. ಯಾಕೆ ಅವರು ಶಾಶ್ವತ ಆದ್ರು? ಪ್ಯೂರ್ ಹಾರ್ಟ್, ನಿಸ್ವಾರ್ಥ, ಸೆಲ್ಫ್ಲೆಸ್ ಎರಡೇ ಇರೋದಲ್ಲಿರೋದು. ಅವೆರಡೇ ಶುದ್ಧ ಅಂತಃಕರಣ ಮತ್ತು ಏನದ ನಿಸ್ವಾರ್ಥ. ಇವುಗಳಿಂದಲೇ ಗೆದ್ದೋಗ್ಬಿಟ್ರು. ಮಹಾತ್ಮರಿಗೆ ಬೈಯೋದು ಕಲ್ತೀವಿ ಅಷ್ಟೇ ನಾವು. ಅವ್ರು ಹೆಂಗ್ ಮಹಾತ್ಮರಾದರು, ಎಲ್ಲವನ್ನ ದೊಡ್ಡ ಹೃದಯ ಮಾಡಿ ಎಲ್ಲವನ್ನ ಹೊಟ್ಟೆಗೆ ಹಾಕೊಂಡು ಹೆಂಗ್ ಆದ್ರು ಅವೆಲ್ಲ ವಿಚಾರ ಮಾಡಿದ್ರ ಇವತ್ತಿಗೂ ಅದು ಸುಮ್ಮನೆ ಅವರು ಮಾಡಿದ್ದಲ್ಲ, ವಿಚಾರ ಮಾಡ್ಲಿಕ್ಕೂ ಆಗಂಗಿಲ್ಲ ನಮಗೆ. ಅಂತ ಕೆಲಸ ಮಾಡಿ ಹೋಗ್ಯಾರ ಅವ್ರು. ಇವತ್ತು ಇದ್ರದ್ದು ಮುಗಿತ್ರೆ ಏನಾಯ್ತು? ಎಷ್ಟಾಯ್ತು ಟೈಮ್? 6:45. ಓಕೆ. ನಿಮಗ ಆಭಾಸವಾದದ ಪ್ರಕಾರದ ಪ್ರಮಾತ ಚೇತನ ಅಧಿಕ ಅಂತೇಳಿ ಯಾಕೆ ಪರಿಗಣಿತೀವಿ? ಅವಚ್ಛೇದವಾದದ ಅಂತಂದ್ರೆ ಅದರೊಳಗ ಇವು ದೋಷಗಳು ಇರುವುದರಿಂದ
ಅದರೊಳಗೆ ಪ್ರತಿಬಿಂಬ ಉಂಟಾಗಂಗಿಲ್ಲ ಅಂತಂದ್ರೆ ಅದು ಅಹಂ ಬ್ರಹ್ಮಾಸ್ಮಿ ಜ್ಞಾನನೂ ಗ್ರಹಣ ಮಾಡಂಗಿಲ್ಲ, ಅದು ಅಹಂ ಬ್ರಹ್ಮಾಸ್ಮಿ ಜ್ಞಾನನೂ ಇದು ಸ್ವರೂಪನೂ ಗ್ರಹಿಸಂಗಿಲ್ಲ. ಹೀಗಾಗಿ ಅಂತ ಚೇತನಗಳಿಗೆ ನಾವೇನ್ ಮಾಡಿವಿ, ಲಾಘವ ಅಂತೀವಿ. ಲಾಘವ ಅಂತ ಟಿಪ್ಪಣಿ ಒಳಗೆ ಬರ್ದ ನೋಡ್ರಿ, 211 ಟಿಪ್ಪಣಿ ಒಳಗ 2 ಶಬ್ದಗಳು ಬಳಸ್ಯಾನ, ಒಂದು ಲಾಘವ, ಒಂದು ಅಧಿಕ. ಅದಕ್ಕೆ ಲಾಘವ ಚೇತನ ಅಂತೀವಿ. ಲಾಘವ ಚೇತನ, ಅಧಿಕ ಚೇತನ ಅಷ್ಟೇ. ಲಘು ಗುರು ಅಂತೀರಿ ನೋಡ್ರಿ, ಅದೇ ಲಾಘವ. ಲಾಘವ ಚೇತನ, ಅಧಿಕ ಚೇತನ. ಈ ಅಧಿಕ ಚೇತನ ಯಾರ ಬಲ್ಯದ? ಅದೇ ಗುರು. ಮತ್ತೆ ಗುರುತ್ವ ತಂದು ಕೊಡ್ತದ, ದೈವತ್ವ ತಂದು ಕೊಡ್ತದ, ಶ್ರೇಷ್ಠತೆಯನ್ನು ತಂದು ಕೊಡ್ತದ. ಲಾಘವ ಚೇತನ ಇತ್ತು ಅಂತಂದ್ರೆ ನಮಗ್ ಬ್ರಹ್ಮಜ್ಞಾನ ತಿಳಿತಾ ಇಲ್ಲ, ಇದ್ರ ಮೇಲೆ ಆಕರ್ಷಣೆ ಬರ್ತಾ ಇಲ್ಲ ಅಂದ್ರೆ ಕಷ್ಟಪಟ್ಟು ಕುಂತು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಗಳ ಮಾಡ್ಕೊತ ಆ ಸಂತರ ಮಹಾತ್ಮರ ಸೇವೆಗಳನ್ನ ಮಾಡ್ತಾ ಅವ್ರು ಹೇಳಿದ ಮಾತು ತಿಳಿತಾವ. ಅವ್ರಲಿಂತ ದೂರ ಇದ್ರೆ ಹೆಂಗ ಸೇವಾ ಮಾಡಂತ ಎದಕ್ಕಂತಾರ ಗೊತ್ತಾ? ಅವ್ರ ಸಮೀಪ ಇದ್ದು ಮಾಡಂತ, ಅವ್ರ ಸಮೀಪ ಇರುವಂತ ಸೇವಾ ಮಾಡೋದಂತಂದ್ರೆ ಅಲ್ಲಿ ಹೋಗಿ ಸುಮ್ಮನೆ ಸಮೀಪ ಇದ್ದು ಏನು ಕಲೀಲಿಲ್ಲ ಅಂದ್ರೆ ಅದಕ್ಕೆ ಮತ್ತೆ ಗಂಧೆಣ್ಣಿ ಅವನ ಬಲ್ಲಿ ಅಂಗಡಿಯಾಗ ಹೋಗಿ ಒಂದಿಟ್ಟು ಗಂಧ ಸಿಂಪಡಿಸ್ಕೊಂಡು ಹೊರಗೆ ಬಂದ್ರೆ ಅದಕ್ಕೊಂದು ಉಪಯೋಗ. ಅದು ಗಂಧೆಣ್ಣೆ ಒಳಗೆ ಹೋಗಿ ಅದು ಗಂಧ ಹಚ್ಕೊಳ್ಳಾರ್ದೆ ಹೊರಗೆ ಬಂದ್ರೆ ಅದಕ್ಕೆ ಬರ್ತದೆ. ಹಂಗದ ಇದು ಲಾಘವ ಚೇತನ, ಅಧಿಕ ಚೇತನ. ಉಪಯೋಗ ಅದನ್ರಿ ಇದು. ಸರಿಯಾಗಿ ತಿಳಿತಾ? ಸತ್ಯ ಆಯ್ತಾ? ನಿಮ್ಮದೇ ಆದ ಒಂದು ಸಂಶೋಧನಾತ್ಮಕ ಚಿಂತನೆ ಇರಬೇಕು. ಅಲ್ಲಿ ಏನು ವಿಶ್ಲೇಷಣೆ ಮಾಡ್ಯಾರ, ಒರಿಜಿನಲ್ ಏನು ದೋಹಾಗಳಷ್ಟೇ ನಮಗ್ ಸಂಬಂಧ, ಇನ್ನೊಬ್ಬರು ಬರೆದ ವಿಶ್ಲೇಷಣೆಗಳು ನಮಗ್ ಸಂಬಂಧ ಇರಬಾರದು. ಇದೊಂದು ನಿಮಗೆ ಜ್ಞಾನ ಹೇಳ್ತೀನಿ ನಾನು. ನಿಮಗೆ ನಿಮ್ಮದೇ ಆದ ಏನು ಅರ್ಥ ಮಾಡ್ಕೊಂಡಿರಿ ಅದರ ಪ್ರಕಾರ ನಿಮ್ಮದೇ ಆದ ಸಂಶೋಧನಾತ್ಮಕ ಜ್ಞಾನ ಇರಬೇಕು. ಮ್ಯಾಲ ಒಂದು ವಚನ ಬರೆದು ಕೂಡ್ಲೇನೆ ತೆಳಗ ತಮಗೆ ತಿಳಿದಂಗೆ ವಿಶ್ಲೇಷಣೆ ಮಾಡಿ ಬುಕ್ ಪ್ರಿಂಟ್ ಮಾಡಿರ್ತಾರ. ನಮಗ ಬಸವಣ್ಣ ಶರಣರು ಏನದವ ಆ ವಚನಗಳ ಮುಖ್ಯ, ತೆಳಗ ಬರೆದ ವಿಶ್ಲೇಷಣೆಗಳು ನಮಗ್ ಮುಖ್ಯ ಇಲ್ಲ. ವೇದ ಮಂತ್ರಗಳಷ್ಟೇ ನಮಗ್ ಮುಖ್ಯ, ಅದರ ತೆಳಗ ಬರೆದಂತ ವಿಶ್ಲೇಷಣೆಗಳು ನಮಗ್ ಮುಖ್ಯ ಇಲ್ಲ. ಅವು ಏನದವಪ್ಪ ಅಂದ್ರೆ ಅವ್ರಿಗೆ ಹೆಂಗ ಅನುಭವ ಆಗಿರ್ತದ ಹಾಂಗ ಅವರು ವಿಶ್ಲೇಷಣೆ ಮಾಡಿರ್ತಾರ. ನಮಗ್ ಮೂಲ ಮಂತ್ರಗಳು ಮುಖ್ಯ, ವಿಶ್ಲೇಷಣೆಗಳು ನಮಗ್ ಮುಖ್ಯ ಇಲ್ಲ. ಅವರಂಗೆ ನಾವು ಅದೇ ವಿಶ್ಲೇಷಕರ ಬೆನ್ನತ್ತಂಗಿಲ್ಲ, ನಾವು ಭಾಷಾಂತರಕಾರರ ಬೆನ್ನತ್ತಂಗಿಲ್ಲ, ಅನುಯಾಯಿಗಳ ಬೆನ್ನತ್ತಂಗಿಲ್ಲ. ನಾವು ಏನ್ ಬೆನ್ನತ್ತಬೇಕು? ಮೂಲ ಸಿದ್ಧಾಂತಿಗಳ ಬೆನ್ನತ್ತಬೇಕು. ನಾವು ಕೃಷ್ಣನ ಬೆನ್ನತ್ತಬೇಕು. ಕೃಷ್ಣನ ಅನುಯಾಯಿಗಳ ಬೆನ್ನತ್ತದ್ರಾಗ ಅರ್ಥ ಇಲ್ಲ. ಬಸವನ ಬೆನ್ನತ್ತಬೇಕು, ಬಸವಣ್ಣನ ಅನುಯಾಯಿಗಳ ಬೆನ್ನತ್ತಬಾರದು. ಅನುಯಾಯಿಗಳಾದವ್ರು ಏನ್ ಮಾಡ್ತಾರ? ತಮ್ಮ ನಾಯಿ ಬುದ್ಧಿನೂ ಅದ್ರಾಗ ಸೇರಿಸಿರ್ತಾರ. ಅನುಯಾಯಿಗಳಂತಂದ್ರೆ ನಾಯಿಗಳಿರ್ತಾರ. ಅವ್ರು ತಮ್ಮ ಬುದ್ಧಿ ಸೇರಿಸಿ ಆ ಮಹಾತ್ಮರ ಹೆಸರುಗಳು ಎಲ್ಲ ಕೆಡಿಸ್ತಿರ್ತಾರ. ಅದ್ರಾಗ ಅವ್ರ ಬೆನ್ನತ್ತಿ ನಾವು ಬಸವಣ್ಣಗೆ ಜೈಕಾರ, ಆ ಮಹಾತ್ಮರಿಗೆ ಕೃಷ್ಣಗೆ ಜೈಕಾರ, ಅಂಬೇಡ್ಕರ್ಗೆ ಜೈಕಾರ, ಮಹಾತ್ಮ ಗಾಂಧಿಗೆ ಜೈಕಾರ ಮಾಡೋದ್ ಬಿಟ್ಟು ಇದ್ರಾಗ ಒಬ್ಬ ಲೀಡರ್ ಆಗಿರ್ತಾನ, ಅವನಿಗೆ ಜೈಕಾರ ಹಾಕ್ಲಕ್ಕೆ ಬಿಡ್ತೀವಿ. ಸ್ವಾಮಿ ವಿವೇಕಾನಂದಗೆ ಜೈಕಾರ ಹಾಕೋದ್ರ ಜೊತೆಗೆ ಸ್ವಾಮಿ ವಿವೇಕಾನಂದ ಒಂದು ಹೆಸರ ಮೇಲೆ ಒಂದು ಸಂಘ ಕಟ್ಕೊಂಡು ಅದಕ್ಕೊಬ್ಬ ಅಧ್ಯಕ್ಷ ಆತಾನ, ಅವನಿಗೆ ಜೈ ಎಲ್ಲ ಬಿಡ್ತೀವಿ. ದಾರಿ ತಪ್ಪಿ ಹೋಗ್ಬಿಡ್ತೀವಿ. ಅದಕ್ಕೆ ನಿಮ್ಮದೇ ಆದ ಬ್ಯಾಲೆನ್ಸ್ ಇರ್ಬೇಕು. ಮೂಲ ಸಿದ್ಧಾಂತಿ ಪ್ಲಸ್ ಅವನ ಸಿದ್ಧಾಂತ, ಅದು ಒಂದೇ ನಮಗ್ ಮುಖ್ಯ. ಉಳಿದವ್ರು ಯಾರು ನಮಗ್ ಮುಖ್ಯ ಅಲ್ಲ, ಸುಮ್ಮನೆ ಸಂಗಡಿಗರು ಅಷ್ಟೇ. ಅವ್ರಂಗೆ ನಾವು, ನಮ್ಮಂಗೆ ಅವರು. ದಾರಿ ತಪ್ಪದ್ರೆ ಹುಷಾರಿರ್ಬೇಕಂತ ಹೇಳಕತ್ತೀನಿ. ಎಲ್ಲರೂ ಕೆಡಿಸ್ತಾರಂತಲ್ಲ, ಎಲ್ಲರೂ ಕೆಟ್ಟವ್ರಂತಲ್ಲ. ಯಾರು ತಿಳ್ಕೊಂಡಾರ ಅವ್ರ ಬಾಯಿ ಮುಚ್ಕೊಂಡು ತಮ್ಮ ಮನೆ ಒಳಗೆ ಕೂತು ತಾವು ಸಾಧನೆ ಮಾಡಿಕೊಂಡು ತಮ್ಮದ ಜನ್ಮ ಉದ್ಧಾರ ಮಾಡ್ಕೊಂಡು ಹೋಗ್ತಾರ.
ಯಾರು ಸರಿ ತಿಳ್ಕೊಂಡಿಲ್ಲ ಅವ್ರೇನ್ ಮಾಡ್ತಾರೆ, ರಸ್ತೆ ಮೇಲೆ ಪ್ರಚಾರ ಮಾಡ್ಲಕ್ ಹೋಗಿ ಅವ್ರನ್ನ ದೊಡ್ಡವ್ರು ಮಾಡ್ಲಕ್ ಹೋಗಿ ಇವ್ರು ಎದಕ್ಕೂ ಬರ್ಲಾರ್ದಂಗಾಗಿ ಹೋಗ್ತಾರೆ, ಜನ್ಮ ವ್ಯರ್ಥ ಮಾಡ್ಕೊಂಡು ಹೋಗ್ತಾರೆ. ಒಬ್ಬ ವಿವೇಕಾನಂದ ಆಗೋಗ್ಯಾನಂದ್ರೆ ನಾನು ಯಾಕೆ ವಿವೇಕಾನಂದನ ಅಪ್ಪ ಆದಂಗ ಆಗಬಾರ್ದು ಅನ್ನೋದು ವಿಚಾರ ಇಲ್ಲ ಅಲ್ಲಿ. ಮಹಾತ್ಮರು ಹಿಂದಿನ ಕಾಲದಾಗ, ಈಗ ಎಲ್ಲರೂ 100, 200, 300 ವರ್ಷ ಹಳೆ ಕಾಲದ ಮಹಾತ್ಮರು ಅವರೆಲ್ಲ. ಅವರಿಗೆ ಈಗಿರೋಂಥ ಫೆಸಿಲಿಟೀಸ್ ಇದ್ದಿದ್ದಿಲ್ಲ. ಹಿಂಗ್ ಇಂಟರ್ನೆಟ್, ಮೊಬೈಲು ಇಂಥವೇನಾರ ಇದ್ದು ಅಂದ್ರೆ ಅವ್ರು ಏನೂ ಇಲ್ಲದಾಗ ತಿಲ್ಲಕ್ಕೆ ಕೂಳಿಗೆ ಗತಿ ಇದ್ದ, ಉಡ್ಲಕ್ಕೆ ಬಟ್ಟೆ ಗತಿ ಇದ್ದಿದ್ದಿಲ್ಲ ಅವ್ರಿಗೆ. ಅಂತ ದರಿದ್ರ ಕಾಲದೊಳಗೆ ಅಂತ ಮಹಾತ್ಮರಾಗಿ ಹೋಗ್ಯಾರ ಅವರು. ಇಷ್ಟೊಂದು ಸುಭಿಕ್ಷವಾದ ಕಾಲದಲ್ಲಿ ಆ ಮಹಾತ್ಮರಿದ್ರೆ ಏನ್ ಬೆಕ್ಕದ್ ಮಾಡ್ತಿದ್ರು, ಇನ್ನ ವಂಡರ್ ಮಾಡ್ತಿದ್ರು. ಎಲ್ಲ ಓಟು ಫೆಸಿಲಿಟಿಗಳು ಇಟ್ಕೊಂಡು ನಾವೇನ್ ಮಾಡ್ಲಕತ್ತೀವಿ, ಚಿಲ್ಲರ್ ಬುದ್ಧಿ ಖರ್ಚು ಮಾಡ್ಕೊತ ಇಲ್ಲೇ ಕೂತೀವಿ. ಅವರು ತಮ್ಮ ಶ್ರೇಷ್ಠ ಬುದ್ಧಿ, ಏನು ಫೆಸಿಲಿಟಿ ಇರ್ಲಾರ್ದಾಗ ಶ್ರೇಷ್ಠ ಬುದ್ಧಿ ಖರ್ಚು ಮಾಡಿ ಅವರು ಮಹಾತ್ಮರಾಗಿ ಹೋದ್ರು, ಶಾಶ್ವತ ಕೀರ್ತಿವಂತರಾದ್ರು. ಅವ್ರ ಅಪ್ಪನಂಗ ಆಗ್ಲಕ್ ಸಾಧ್ಯ ಅದ ಈಗ ಮನಸ್ಸು ಮಾಡಿದ್ರ. ಒಬ್ಬನಿಗೆ ಭೇಟಿ ಆಗ್ಬೇಕಂತ ಹೋದ್ರ ಮಂದಿನ, ಆ ಮಹಾತ್ಮ ಗಾಂಧಿ ಅಷ್ಟು ಮಂದಿನ ಜಮಾಯಿಸ್ಬೇಕು, ಬಸವಣ್ಣ ಅಷ್ಟು ಮಂದಿನ ಜಮಾಯಿಸ್ಬೇಕಾದ್ರೆ ಅವ್ರ ಬಲ್ಲಿ ಹೋಗಿ ಅವ್ರ ಮನವೊಲಿಸಿ ಅವ್ರಿಗೆ ತಿಳಿಸಿ ಹೇಳಿ ಕಷ್ಟಪಟ್ಟು ಅಷ್ಟು ಮಂದಿನ ಜಮಾಯಿಸಿದ್ರು ಅವರು. ಈಗೇನದ್ರಿ, ಯಾರ ಬಲ್ಲಿ ಹೋಗೋದೇ ಬೇಕಾಗಿಲ್ಲ, ಮೊಬೈಲ್ನಾಗ ಒಂದು ಗ್ರೂಪ್ನಾಗ ಮೆಸೇಜ್ ಹಾಕಿದಾರಂದ್ರೆ ಎಲ್ಲರೂ ಸಿಗ್ತಾರೆ ನಿಮಗ. ಕಮ್ಯುನಿಕೇಶನ್ ಬಹಳ ದೊಡ್ಡ ಸಮಸ್ಯೆ ಇತ್ತು, ಟ್ರಾನ್ಸ್ಪೋರ್ಟೇಶನ್ ಸಮಸ್ಯೆ ಇತ್ತು. ಅಂತ ಸಮಸ್ಯೆದಾಗ ಅವ್ರು ಅಷ್ಟೆಲ್ಲ ಮಾಡಿದ್ರು. ಸಣ್ಣ ಮಾತೇನು, ಇವತ್ತಿಗೆ ಸಹಿತ ಕಾಶ್ಮೀರ ಇವತ್ತಿಗೆ ಸಹಿತ ಭಯಾನಕ ಅದ. ಅಂತ ಕಾಶ್ಮೀರದ ಮಹಾರಾಜಗ ಎಳ್ಕೊಂಡು ತಂದ ಕಲ್ಯಾಣಕ್ಕೆ ಬಸವಣ್ಣ. ಇವನಂತ ಕೆಲಸ ಯಾರು ಮಾಡ್ಯಾರ ಹೇಳ್ರಿ? ಬಸವಣ್ಣ ಮಾಡಿದಂತ ಕೆಲಸ. ಅಲ್ಲಿದ 6,000 ಮಂದಿ ಜಂಗಮರನ್ನ ಹಿಡ್ಕೊಂಡ್ ಬಂದ್ರು ಬಸವಣ್ಣವರು. ಬರೇ ಉಣ್ಣೋದು ಮಕ್ಕಳದು ಮಸ್ತ್ ಆರಾಮಿತ್ತು. ಮಹಾರಾಜ ಈ 6,000 ಜಂಗಮರಿಗೆ ಉಣಿಸ್ಲಾರ್ದೆ ಊಟನೇ ಮಾಡ್ತಿದ್ದಿಲ್ಲ. 6,000 ಜಂಗಮರದ ಹೆಡ್ ಯಾರು ಮಾತಾಡ್ಲಕತ್ತೀರಿ? 6,000 ಜಂಗಮರದ ಹೆಡ್ ಯಾರು ಗೊತ್ತಾ? ಕಾಶ್ಮೀರದ 6,000 ಜಂಗಮರ ಹೆಡ್ ಸೂಗೂರೇಶ್ವರ ಸ್ವಾಮಿಗಳು. ಇಲ್ಲಿ ರಾಯಚೂರಾಗ ಅವ್ರ ಗುಡಿ ಅದ, ದೇವಸೂಗೂರು ಅಂತೇಳಿ, ಭಾರಿ ದೊಡ್ಡ ಪ್ರಭಾವಿ ಗುಡಿ ಅದು. ಇವತ್ತಿಗ ಆ ಗುಡಿ ಅಂಗಳದಾಗ ನಿಂತು ಯಾವನಿಗೂ ಸುಳ್ಳು ಹೇಳೋ ಧೈರ್ಯ ಇಲ್ಲ, ಕಳತನ ಮಾಡೋ ಧೈರ್ಯ ಇಲ್ಲ. ಅಂಥದ್ದೊಂದು ದೊಡ್ಡ ಗುಡಿ, ಪವಿತ್ರ ಗುಡಿ. ಮಡಿಲಿಂತೆ ಒಳಗೋತಾರ. ವೀರಭದ್ರೇಶ್ವರ ಅವತಾರ ಅಂತ ಹೇಳ್ತಾರ. ಆ ಸೂಗೂರೇಶ್ವರಿಗೆ ಹೋಗಿ ಬಸವಣ್ಣವರು 12ನೇ ಶತಮಾನದಾಗ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ, ಇಲ್ಲೇನಪ್ಪ ಬರೇ ತಿಂದು ಉಂಡು ಮಕ್ಕಳ್ತೀರಿ, ಜ್ಞಾನನೇ ಇಲ್ಲ, ಅಲ್ಲಿಗೆ ಬರ್ರಿ, ಹಿಂಗೆಲ್ಲ ನಿಮಗೆ ಜ್ಞಾನಿಗಳು ಮಾಡ್ತೀವಿ, ಗುರುಗಳು ಮಾಡ್ತೀವಿ, ನಿಮ್ಗೆ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಎಲ್ಲ ಪ್ರಚಾರಕರು ಮಾಡ್ತೀವಿ, ಇಡೀ ಸಮಾಜ ನಿಮ್ಗೆ ಕಂಟ್ರೋಲ್ನಾಗ ಇರ್ತದ. ಇಲ್ಲೇನು ಕಾಶ್ಮೀರ ರಾಜನ್ ಕಂಟ್ರೋಲ್ನಾಗದ, ನೀವು ಬರೇ ಉಂಡು ಮಕ್ಕಳಲ್ಲ ಅಷ್ಟೇ, ಗುಡಿ ಪೂಜೆ ಇಂಥವ್ ಮಾಡಿ ಬದುಕ್ಲಕತ್ತೀರಿ, ನಂಬಲ್ಲಿ ನಾಡ್ರಿ ಹೋಗಮ್ಮ ಚಮಕೆ ಕರ್ಕೊಂಡ್ಬರ್ತಾರ. ಅವ್ರು ಕರ್ಕೊಂಡು ಬಂದು ಇಲ್ಲೆಲ್ಲ ಜ್ಞಾನ ಹೇಳಿ ಅವರಿಗೆಲ್ಲ ವಚನಗಳ ಪ್ರಕಾರ ಸಮಾಜ ಉದ್ಧಾರ ಕೆಲಸ ಹೆಂಗ್ ಮಾಡ್ಬೇಕು. 1,90,000 ಜಂಗಮರಿಗೆ 6,000 ಜಂಗಮರ ಕಡಿಮೆ ಬಿದ್ದಾರ ಅಂತಂದ್ರೆ ಪುರಾಣದಾಗ ಇದು ಕಥೆ ಅದ. 6,000 ಜಂಗಮರ ಅಲ್ಲಿ ಕಾಶ್ಮೀರಲಿಂದ ಕರ್ಕೊಂಡು ಬಂದ್ಮೇಲೆ ರಾತ್ರೋರಾತ್ರಿ ಅವ್ರಿಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ರಾಜಗೆ ಹೇಳಿ ಕರ್ಕೊಂಬಂದ್ರ ರಾಜ ಬಿಡಂಗಿಲ್ಲ. ಯಾಕಂದ್ರ ಆ ರಾಜ ಈ 6,000 ಜಂಗಮರು ಉಳ್ಳಿಲ್ಲ ಅಂತಂದ್ರ ಅವ ಊಟ ಮಾಡ್ತಿದ್ದಿಲ್ಲ. ಅಂತ ಜಂಗಮ ಪ್ರೇಮಿ ಅವ. ಆ ಕಾಶ್ಮೀರ ರಾಜ ಮರುದಿನ ಮುಂಜಾನೆ ಎದ್ದು ನೋಡ್ತಾನ, ಜಂಗಮರದ ಊಟಕ್ಕೆ ಅಡಿಗೆ ತಯಾರಾಗ್ಯದ, ವಾಪ ಜಂಗಮ ಇಲ್ಲ, ಜಂಗಮರ ಎಲ್ಲ ಹೋಗ್ಬಿಟ್ರು. ಅದಕ್ಕೆ ಏನಾಯ್ತು, ಜಂಗಮರನ್ನು ಬಸವಣ್ಣ ಕರ್ಕೊಂಡು ಹೋಗ್ಯಾನ ಅಂತಂದ್ರ ಚೋರ ಬಸವ ಅಂದ್ಬಿಟ್ರು ಅವ್ರು ಕಾಶ್ಮೀರದವ್ರು. ಅದಕ್ಕೆ ಚೋರ ಬಸವ ಪುರಾಣ ಅಂತ ಒಂದು ಬಸವ ಪುರಾಣ ಬರದಾರ. ಚೋರ ಬಸವ ಪುರಾಣ ಅದೇನ್ ಕೆಟ್ಟ ಅರ್ಥ ಅಲ್ಲ ಅದು. ಅದು ಏನಾಯ್ತು, ಮುನ್ನ ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಅವ ಮಹಾದೇವ ಭೂಪಾಲ ಮಹಾರಾಜ ಕಲ್ಯಾಣಕ್ಕೆ ಹೋಗ್ಯಾನಂತ 6,000 ಮಂದಿನ ಬಸವಣ್ಣ ಕರ್ಕೊಂಡು ಹೋಗ್ಯಾನಂದ್ರೆ ಇಷ್ಟು ಮಂದಿ ಮನವೊಲಿಸ್ಯಾನಂದ್ರೆ ಏನಿರ್ಬೇಕಂತ ತಿಳ್ಕೊಳಕ್ ಬಂದ್ರೆ ಆಕಿ ಮೋಳಿಗೆ ಮಹಾದೇವಿ ಅಂತ ಆಕಿ ಅವನ್ ಹೆಣ್ತಿ, ಆಕಿ ನಾನು ಬರ್ತೀನಿ ಅಂತ. ಇಬ್ರು ಗಂಡ ಹೆಂಡತಿ, ರಾಜ ರಾಣಿ ಇಬ್ರು ಕೂಡಿ ಕಲ್ಯಾಣಕ್ಕೆ ಬರ್ತಾರ.
ಕಲ್ಯಾಣಕ್ಕೆ ಬಂದ್ಮೇಲೆ ಈ ನಮ್ಮ ಜಂಗಮರಿಗೆ ಊಟಕ್ಕೆ ಹಾಕ್ಲಾರ್ದೆ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ನಾವು ಜಂಗಮ ಪ್ರೇಮಿ ಇದೀವಿ, ಬರೀ 6,000 ಜಂಗಮರ ಸೇವೆ ಮಾಡ್ತಿದ್ದೆವು, ಇಲ್ಲಿ 1,96,000 ಜಂಗಮರ ಸೇವೆ ಮಾಡೋಂಥದ ನಮಗೆ ಸಿಕ್ಕದಂತೇಳಿ ಅವರು ರಾಜ್ಯವನ್ನು ತೊರೆದು ಕಲ್ಯಾಣಕ್ಕೆ ಬಂದರು. ರಾಜ್ಯವನ್ನು ತೊರೆದು ಕಲ್ಯಾಣಕ್ಕೆ ಬಂದರು. ಕಮ್ಯುನಿಕೇಶನ್ ಸಮಸ್ಯೆ, ಕಾಶ್ಮೀರಕ್ಕೆ ಕುದುರೆ ಮೇಲೆ ಹೋಗಿ ಅವರಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ಬಸವಣ್ಣಂದು ಏನ್ ಪರಿಸ್ಥಿತಿ ಆಗಿರ್ಬೇಕು ಇದು ವಿಚಾರ ಮಾಡ್ರಿ ಸ್ವಲ್ಪ. ಇವತ್ತೊಂದು ಬೈಕ್ ತಗೊಂಡು ಹೋಗಿ ಬರ್ರಿ ನೋಡಮ್ ಕಾಶ್ಮೀರಕ್ಕೆ. ಇಲ್ಲೇ ಜರ ಊರವರೆಗೆ ಒಂದು 10 ಕಿಲೋಮೀಟರ್ ಹೊರಗೆ ಹೋಗ್ಲಕ್ ಆಗಂಗಿಲ್ಲ ನಮಗ. ಹೊತ್ತು ಮುಳುಗಿತ್ತು, 6, 7, 8 ಆಯ್ತು ಅಂದ್ರೆ ಬಹುವಂತದು. ಅಂತದ್ರಾಗ ಅವ್ರು ಕಾಶ್ಮೀರಕ್ಕೆ ಹೋಗಿ ಬಂದಾರ. ಇವತ್ತಿಗೆ ಸಹಿತ ಎಲ್ಲಾರ ಸ್ವಲ್ಪ ಕಾಶ್ಮೀರದೊಳಗ ಒಂದ್ ಸ್ವಲ್ಪ ಡೀಪ್ ಜಂಗಲ್ದಾಗ ಆದ್ರೆ ಭಯೋತ್ಪಾದಕರು ಹಿಡಿದು ಕೊಲ್ಲಿ ಬಿಡ್ತಾರೆ. ಇಂಥ ಪರಿಸ್ಥಿತಿ ಒಳಗ ಬಸವಣ್ಣ ಹೆಂಗ್ ಹೋದ್ರು, ಅಷ್ಟು ಮಂದಿ ಕನ್ವಿನ್ಸ್ ಹೆಂಗ್ ಮಾಡಿದ್ರು, ಅಷ್ಟು ಮಂದಿನ ಕರ್ಕೊಂಡು ಬಂದ್ರೆ ಹೆಂಗ ರಾಜರು ಬಂದು ಆ ಬಸವಣ್ಣವ್ರು ಏನಂತಾರ, ಕಾಯಕ ಇಲ್ಲಿ ಬಂದಕ್ಕೆ ನೀನು ಸುಮ್ಮ ಇರ್ತೀನಿ ಅಂದ್ರೆ ನಡೆಯಂಗಿಲ್ಲ. ನೀ ರಾಜ ಇರ್ಬೋದು, ಏನಾರ ಇರ್ಬೋದು, ಇಲ್ಲೊಂದು ಏನಾರ ಕಾಯಕ ಮಾಡೇಬೇಕು. ನೀನು ಏನ್ ಕಾಯಕ ಮಾಡಬೇಕು? 1,96,000 ಮಂದಿ ಜಂಗಮರಿಗೆ ಕಟ್ಟಿಗೆ ಅಡ್ಡ ಇಟ್ಕೊಂಡು ಕುಂದಿರ್ಬೇಕು. ನೀನು ಕಟ್ಟಿಗೆ ಸಪ್ಲೈ ಅರಣ್ಯದಿಂದ ಕಟ್ಟಿಗೆ ತರ ಕೆಲಸ ಮಾಡ್ಬೇಕು. ಕಟ್ಟಿಗೆ ಒಟ್ಟ ಅಡಿಗೆ ಮಾಡ್ಲಕ್ಕ ಕಟ್ಟಿಗೆ ಒಲಿ ಉರಿಸಿ ಅಡಿಗೆ ಮಾಡ್ತಿದ್ರು, ಅದು ಕಟ್ಟಿಗೆ ಒಟ್ಟ ಕಟ್ಟಿಗೆ ಕಡಿಮೆ ಬೀಳಾರ್ದಂಗೆ ನೋಡ್ಕೋಬೇಕು ನೀನು. ಅದೊಂದು ಜುಮ್ಮೆದಾರಿ ನಿನಗೆ ಅಂತ ಕಟ್ಟಿಗೆ ವ್ಯವಸ್ಥೆ ಕೊಟ್ರು. ಆಯ್ತು ಅಂತೇಳಿ ಕಟ್ಟಿಗೆ ವ್ಯವಸ್ಥೆ ಮಾಡ್ಕೋತ ಕೂತ್ರು. ಅದಕ್ಕೆ ಕಟ್ಟಿಗೆಗೆ ಮೋಳಿಗೆ ಅಂತಾರೆ, ಒಲಿಗೆ ಹಚ್ಚ ಕಟ್ಟಿಗೆಗೆ ಮೋಳಿಗೆ ಅಂತಾರೆ. ಮೋಳಿಗೆ ಮಾರಾಯ ಇಬ್ರು ಗಂಡ ಹೆಂಡತಿ ಕಟ್ಟಿಗೆ ಅಡ್ಡ ಕೆಲಸ ಚಾಲು ಮಾಡ್ಕೊಂಡ್ಬಿಟ್ರು. ಕಟ್ಟಿಗೆ ಸ್ಟಾಕ್ ಕಾಡಿನ ಕಟ್ಟಿಗೆ ತರೋದು, ಒಟ್ಟದು ಒಂದ್ ಮನೆಗೆ ಅದು ಅಡಿಗೆ ಕಡಿಮೆ ಬೀಳಾರ್ದಂಗೆ ಒಟ್ಟಿದ್ದು. ಅವ್ರ ಅಂಗಳದಾಗೂ ಇತ್ತು ಮೋಳಿಗೆ ಮಾರಾಯನ್ ಮನೆ ಒಳಗೂ ಅಂಗಳದಾಗ ಕಟ್ಟಿಗೆಗಳಿದ್ದು ಎಲ್ಲ ಜಮಾಸಿ ತಂದು ಇಟ್ಕೊಂಡಿದ್ದ. ಅದೇನು ಸೂಡು ಕಟ್ಟಿ ಜಮಾಸಿ ಇಟ್ಟಿದ್ದ. ಬಸವಣ್ಣ ಮೋಳಿಗೆ ಮಾರಾಯನ ಪರೀಕ್ಷೆ ಮಾಡೋದಕ್ಕಂತೇಳಿ ಬಸವಣ್ಣವ್ರ ಬಲ್ಲಿ ಬಂದು ಇವರು ಮೋಳಿಗೆ ಮಾರಾಯನ ಮನೆಗೆ ಬಂದು ಊಟ ಮಾಡ್ತಾರ. ಮಹಾದೇವಿ ಆಕೆ ಬಸವಣ್ಣವರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತಾಳ. ಊಟ ಮಾಡಿ ಎದ್ದು ಹೋಗ್ಬಿಡ್ತಾರೆ ಬಸವಣ್ಣವರು. ಹೋದ್ಮೇಲೆ ಮಣಿ ತೆಗೆಯ ಟೈಮ್ನೊಳಗ ಆ ಮಣಿ ಬುಡಕ ಬಂಗಾರದ ನಾಣ್ಯಗಳಿರ್ತಾವ. ಬಸವಣ್ಣವರಿಗೆ ಬಹಳ ಖುಷಿಯಾಗಿರ್ತದೆ. ಒಬ್ಬ ರಾಜ ಒಬ್ಬ ರಾಣಿ ಬಂದು ಇಷ್ಟೊಂದು ಕಷ್ಟಪಟ್ಟು ಇಲ್ಲಿ ಕಾಡಿನ ಕಟ್ಟಿಗೆ ಕಡಿದು ತಂದು ನಮ್ಗೆ ಇಷ್ಟೆಲ್ಲ ಮಾಡ್ತಾರಂದ್ರೆ ಪಾಪ ಅವ್ರಿಗೆ ಬಂದಿಟ್ಟೇನಾರ ಸಹಾಯ ಮಾಡಬೇಕು ಅಂತೇಳಿ ಬಸವಣ್ಣವ್ರ ಮನಸ್ಸಿನಾಗ ಬರ್ತದೆ. ಯಾರೇ ಚಲೋ ಕೆಲಸ ಮಾಡಿದವ್ರಿಗೆ ಸಹಾಯ ಮಾಡ್ಬೇಕಂತ ಬರ್ತದ ಇಲ್ರಿ? ಆ ರಾಜ ರಾಣಿ ಬಂದು ನಿಮ್ಮ ಮನೆಗೆ ಏನ್ರ ಕೆಲಸ ಮಾಡಿದ್ರೆ ನಿಮಗೆ ಅವ್ರಿಗೆ ಸಹಾಯ ಮಾಡ್ಬೇಕಂತ ಅನಿಸ್ತದ ಇಲ್ಲ? ಚಲೋ ಮಾಡ್ಬೇಕು, ಅವ್ರಿಗೆ ಒಳ್ಳೇದು ಬಯಸ್ಬೇಕು. ಅವು ಎಂದೂ ಕಷ್ಟಪಡ್ಲಾರ್ದ ಜೀವಿಗಳು ಇಷ್ಟೊಂದು ಅಡವೆ ಕಷ್ಟಪಟ್ಟು ಮಾಡ್ತಾವಲ್ಲ ಅಂತ ಬಸವಣ್ಣ ಒಂದಿಟ್ಟು ಖುಷಿಯಾಗಿ ಒಂದಿಟ್ಟೇನೋ ಬಂಗಾರದ ನಾಣ್ಯಗಳು ಇರೋದು ಚೀಲ ಏನ್ ಮಾಡ್ತಾರ ಅಲ್ಲಿ ಮಣಿ ಬುಡಕ್ಕೆ ಇಟ್ಟು ಹೋಗ್ಬಿಟ್ಟಿರ್ತಾರ. ಗಂಡ ಬಾಕಿ ಮಹಾದೇವಿ ಮೋಳಿಗೆ ಮಹಾದೇವಿ, ಬಸವಣ್ಣ ಎಂತ ಮೋಸ ಮಾಡಿದ ನನಗ, ಚಂದ ಅಡಿಗೆ ಮಾಡಿ ಊಟಕ್ಕೆ ಹಾಕಿದ್ರ ಇಲ್ಲಿ ರೊಕ್ಕ ಇಟ್ಟು ಹೋಗ್ಯಾನ ಅಂತ ಅಕ್ಕಿ ಸಿಟ್ಟು. ಆಕಿ ಗಂಡ ಬಂದು ಕೂಡ್ಲೇನೆ ಗಂಡಿಗೆ ಹೇಳೇ ಬಿಡಮ್ಮಿದ ಅಂತೇಳಿ ಗಂಡಿಗೆ ಹೇಳಿಬಿಡ್ತಾಳ. ನಿಮ್ ಮನೆಗೆ ಯಾರ್ಯಾರ ಬಂಗಾರ ಚೀಲ ಇಟ್ಟು ಹೋದ್ರ ಅಂತಂದ್ರೆ ಹಂಗೇನಾರ ಸಿಟ್ಟು ಬರ್ತದ ನಿಮಗ ನಮಗ ಹೆಂಗಿರದೆ? ಇನ್ನೊಂದ್ಸಾರಿ ಊಟಕ್ಕೆ ಕರೆ ಅವ್ರಿಗೆ, ಇನ್ನೊಂದ್ಸಾರಿ ಊಟಕ್ಕೆ ಕರೆ, ನಿನ್ನ ನಮ್ಮನಿಗೆ ಬರ್ರಿ ಊಟಕ್ಕೆ ಕರೆ. ಅವಚ್ಛೇದವಾದದ ಬುದ್ಧಿ ಇಟ್ಕೊಂಡು ಆಭಾಸವಾದದ ಸುದ್ದಿ ಮಾತಾಡ್ತೀವಲ್ಲ ನಾವು, ಹೆಂಗದ ಇದು? ಅದಕ್ಕೆ ಅವ್ರಿಬ್ರು ಕೆಂಡ ಮಂಡಲ ಆಗಿ ಏನ್ ವಚನ ಬರ್ದಾರ ಇಬ್ರು ಕೂಡ ಅಂತಂದ್ರ, ಸೊಕ್ಕು ಬಂದಿದೆ ಬಸವಣ್ಣನಿಗೆ, ಸೊಕ್ಕು ಬಂದದ ಅವನಿಗೆ, ರೊಕ್ಕ ಕೊಡ್ತಾನ ನಮಗ ಅಂತೇಳಿ ಇಬ್ರು ಕೂಡಿ ಇದು ಶುದ್ಧ ಮಾಡ್ಬೇಕಂದ್ರೆ ಹೆಂಗ ಶುದ್ಧ ಮಾಡ್ಬೇಕು ಅಂತ ಇಬ್ರು ಕೂಡಿ ಲಿಂಗ ಪೂಜೆ ಮಾಡ್ಕೊತಾರ. ಅವ್ರು ಶುದ್ಧ ಆಗಣ ಅಂದ್ರೆ ಲಿಂಗ ಪೂಜೆ, ನಿರ್ಮಲ ಅಂತಃಕರಣ. ಸುಮ್ಮನೆ ಇದ್ರ ಸಲುವಾಗಿ ಮನಸ್ಸು ಕೆಡಿಸಿಕೊಂಡಿವಿ, ಬಸವಣ್ಣಿಗೆ ಬೈಲಾಕತ್ತೀವಿ, ಲಿಂಗ ಪೂಜೆ ಮಾಡ ನಡಿ ಅಂತೇಳಿ ಇಬ್ರು ಕೂಡಿ ಸ್ನಾನ ಮಾಡಿ ಚಂದ ಲಿಂಗ ಪೂಜೆ ಮಾಡ್ಕೋತಾರ. ಲಿಂಗ ಪೂಜೆ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರ, ಆ ಪೂಜೆ ಮಾಡ್ಕೊಂಡದ ಲಿಂಗದ ತೀರ್ಥ ಏನಿರ್ತದಲ್ಲ ಆ ತೀರ್ಥ ತಂದು ಅವ್ರ ಅಂಗಳದಾಗ ಏನ್ ಕಟ್ಟಿಗೆ ಒಟ್ಟಿರ್ತಾರಲ್ಲ ಆ ಕಟ್ಟಿಗೆ ಮೇಲೆ ಸಿಂಪಡಿಸಿ ಬಿಡ್ತಾರ. ಅವ್ರು
ಆ ಕಟ್ಟಿಗೆ ಮೇಲೆ ಸಿಂಪಡಿಸ್ಬಿಡ್ತಾರೆ. ಕಟ್ಟಿಗೆ ಮೇಲೆ ಸಿಂಪಡಿಸಿದ ಕೂಡ್ಲೇನೆ ಏನಾಗ್ತದ, ಆ ಕಟ್ಟಿಗೆ ಎಲ್ಲ ಏನಾಗ್ತವ, ಲಿಂಗ ಪೂಜೆ ಮಾಡಿದ ತೀರ್ಥ, ಲಿಂಗ ತೀರ್ಥ ಕಟ್ಟಿಗೆ ಮೇಲೆ ಸಿಂಪಡಿಸಿದ ಮೇಲೆ ಕಟ್ಟಿಗೆ ಏನಾಯ್ತು, ಬಂಗಾರದ ಕಟ್ಟಿಗೆ ಆತವ. ಬಂಗಾರದ ಕಟ್ಟಿಗೆ ಆತವ. ಬಂಗಾರದ ಕಟ್ಟಿಗೆ ಆದ್ಮೇಲೆ ಮುಂದೆ ಏನಾಗ್ತದ, ಬಸವಣ್ಣಗೆ ಮರ್ದಿನ ಅಡಿಗೆ ಕಟ್ಟಿಗೆ ಕಡಿಮೆ ಬಿದ್ದ್ಬಿಡ್ತಾವ. ಕಟ್ಟಿಗೆ ಇಲ್ಲ. ಕಟ್ಟಿಗೆ ಕೇಳಿದ್ರೆ ನೋ ಕಟ್ಟಿಗೆ, ಬರೇ ಬಂಗಾರದ ವೈರ್ ಅಂತಾರ. ಬಸವಣ್ಣ ಪರೇಶನತನ ಮೋಳಿಗೆ ಮಾರ ಏನ್ ಮನ್ಯಾಗಿರ ಕಟ್ಟಿಗೆ ಎಲ್ಲ ಬಂಗಾರದ ಆಗ್ಯಾವ್ರಿ, ಅಲ್ಲಿಗೆ ಹಚ್ಚಲಕ್ ಬರಂಗಿಲ್ಲವು, ಏನ್ ಮಾಡ್ಬೇಕು ಅಂದತ್ನಾಗ ಮತ್ತ ಬಸವಣ್ಣ ಬಂದು ಯಪ್ಪೋ ತಪ್ಪಾಯ್ತು ಮಾರಾಯ, ನಿಮ್ ಕಷ್ಟ ನೋಡಿ ಏನಾರ ಸಹಾಯ ಮಾಡ್ಬೇಕತ್ತಿಟ್ಟು ಹೋಗಿನಿ, ನನಗೇನ್ ಸೊಕ್ಕು ಬಂದಿಲ್ಲ, ನಿನ್ ಬಗ್ಗೆ ನನಗೆ ಅನುಕಂಪದಿಂದ ಹಿಂಗ್ ಮಾಡೀನಿ, ನೀನ್ಯಾ ಅನುಕಂಪ ಮಾಡ್ತೀರಿ, ಸಾಕ್ಷಾತ್ ಪರಮಾತ್ಮನನ್ನೇ ನಮ್ ಕೈಗೆ ತಂದು ಕೊಟ್ಟಿರಿ, ನಾವು ಅದರಿಂದ ಏನೆಲ್ಲ ಸಾಧನೆ ಮಾಡಕತ್ತೀವಿ, ಆನಂದದಿ ಬಸವಣ್ಣ, ಯಾರ ಅನುಕಂಪದ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಮತ್ತ ಒಳ್ಳೆ ಲಿಂಗ ಪೂಜೆ ಮಾಡ್ಕೊಂಡು ತೀರ್ಥ ಮಾಡಿದ್ಮೇಲೆ ಅದು ಕಟ್ಟಿಗೆ ಆಗಿಬಿಡ್ತಾವ. ಬಂಗಾರದ ಕಟ್ಟಿಗೆ ಅದು ಅಂತಂದ್ರೆ ಒಲಿಗೆ ಏನಾಗ್ತದೆ. ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಶಿವಭಕ್ತರಾದರೆ ಈ ಒಂದು ಸಂಸಾರ ಇವೆಲ್ಲ ನಡೆಸೋದಕ್ಕೆ ಅಜ್ಞಾನಿಗಳು ಬೇಕಲ್ಲ, ಹಂಗ ಒಲಿಗತ್ತಲ ಕಟ್ಟಿಗೆ ಬೇಕಲ್ಲ, ಬರೀ ಬಂಗಾರ ಆದ್ರೆ ಅದಕ್ಕೆ. ಮೇಘ ನಿರ್ಮಲ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಕ್ಕೆ ಉದಕವೆಲ್ಲಿಯದೋ ವಚನ ಕೇಳಿರಲ್ಲ ಬನ್ನಿ. ಹಾಗೆ ಸ್ವಚ್ಛ ಐತ್ರ, ಶುದ್ಧ ಆದ್ರೆ ಮುಂದೋಗಮ್ಮ. ಏನದ ವಿಷಯಾಂಕ 205. ಟೀಟಿಕೆ ಹಾಕಿ ಬಿಟ್ಬಿಡ್ತೀವಿ. ಮುಂದಿಂದು ಮುಂದೆ ಪ್ರಮಾತ ಮೊದಲಾದ 4 ಚೇತನಗಳ ಸ್ವರೂಪಗಳು. ಮೊದಲೊಂದ್ಸಾರಿ 4 ಅಂತ ಓದಿದ್ರಿ. ಏನವು ಮೊದಲೊಮ್ಮೆ ಓದಿರಲ್ಲ. 4 ಆಕಾಶಗಳು. ಈಗೇನಾಗ್ಯಾವ 4 ಚೇತನಗಳು ಅಂತ. ಪ್ರಮಾತ ವಿಷಯಾಂಕ 205. 4 ಚೇತನಗಳ ಸ್ವರೂಪ ಎಂಥದ್ದು? ಪ್ರಮಾತ ಮೊದಲಾದ 4 ಚೇತನಗಳ ಸ್ವರೂಪ. ಮತ್ತ ಇನ್ನು ಮುಂದೇನಾಯ್ತು? ಆಭಾಸವಾದದ ರೀತಿ. ನಾವು ಅಧ್ಯಯನ ಮಾಡೋದು ಅವಚ್ಛೇದವಾದದ ರೀತಿನ ಆಭಾಸವಾದದ ರೀತಿನ? ಯಾವುದು ಬೇಕು ನಿಮಗೆ ಅಧ್ಯಯನ? ಆಭಾಸವಾದದ ಪ್ರಕಾರ 4 ಚೇತನಗಳು ಅಂತಂದ್ರ ಅಲ್ಲಿ ಪ್ರತಿಬಿಂಬ ಇರಂಥದ್ದು, ಬಿಂಬ ಪ್ರತಿಬಿಂಬ ಇರಂಥದ್ದು. ಅದಕ್ಕೆ ಯಾವ ಪ್ರಕಾರ ಅಂತಃಕರಣವು ಆಭಾಸ ಸಹಿತವಾಗಿರುವುದೋ ಅದರಂತೆಯೇ ಅಂತಃಕರಣದ ವೃತ್ತಿಯಾದರೂ ಕೂಡ ಆಭಾಸ ಸಹಿತವಾಗಿಯೇ ಇರುತ್ತದೆ. ಅಂತಃಕರಣ ವೃತ್ತಿ ಅದನ್ನು ಆಭಾಸ ಸಹಿತ ಇರ್ತದ. ಅಂತಃಕರಣದಾಗ ಆಭಾಸ ಇದ್ರೆ ಮತ್ತೆ ಅದರ ವೃತ್ತಿ ಕೂಡ ಆಭಾಸ ಸಹಿತವಾಗಿಯೇ ಇರುತ್ತದೆ. ಅಂತಃಕರಣದ ಪರಿಣಾಮವೇ ವೃತ್ತಿ. ಅಂತಃಕರಣದೊಳಗಿರುವಂತ ಅವಿದ್ಯೆಯ ಪರಿಣಾಮವೇ ವೃತ್ತಿ, ಅಜ್ಞಾನದ ಪರಿಣಾಮವೇ ವೃತ್ತಿ. ಸತ್ಯ ವಸ್ತುವಿನ ಜ್ಞಾನವಾದಾಗ ಅಂತಃಕರಣದ ಜೊತೆಗೆ ಅವಿದ್ಯೆನೂ ಅದಲ್ರಿ, ಗೊತ್ತಿಲ್ಲ ತಿಳಿದಿಲ್ಲ ಅನ್ನಂಥದ್ದು ಅದು ಅವಿದ್ಯೆ. ಭ್ರಾಂತಿ, ಗೊತ್ತಿಲ್ಲ ಇಲ್ಲ ಇದ್ರ ಗೊತ್ತಾಗಬೇಕಿತ್ತು, ಅವೆಲ್ಲ ಏನದಲ್ಲ ಆಭಾಸನ ಸಪ್ತ ಅವಸ್ಥೆಗಳು. ಅವೆಲ್ಲ ಏನದು ಅವಿದ್ಯೆ ಒಳಗೆ ಬರ್ತಾವ. ಅವಿದ್ಯೆಯ ಲಕ್ಷಣ. ಅವಿದ್ಯೆಯ ಪರಿಣಾಮವೇ ವೃತ್ತಿ, ಅಂತಃಕರಣದ ಪರಿಣಾಮವೇ ವೃತ್ತಿ. ಸತ್ಯ ವಸ್ತುವಿನ ಜ್ಞಾನವಾದಾಗ ಅಂತಃಕರಣ ವೃತ್ತಿ ಇರುತ್ತದೆ. ರಜ್ಜುವಿನಲ್ಲಿ ಸರ್ಪದ ಜ್ಞಾನವಾಗುವಾಗ ಆಭಾಸನು ಅವಿದ್ಯಾ ವೃತ್ತಿಯ ಮೂಲಕವಾಗಿ ಅದನ್ನು ತಿಳಿಯುತ್ತಾನೆ. ಆದ್ದರಿಂದ ಸಾಭಾಸ ವಿಶಿಷ್ಟ ಚೇತನವನ್ನ ಪ್ರಮಾಚೇತನವೆಂದು ಹೇಳಲ್ಪಡುತ್ತದೆ. ಅಂತಃಕರಣದ ಘಟವೇ ಮೊದಲಾದ ವಿಷಯಾಕಾರವಾಗಲ್ಪಟ್ಟ ಯಾವ ವೃತ್ತಿ ಇರುವುದೋ ಅದರ ಆರೂಢವಾಗಲ್ಪಟ್ಟ ಚೇತನಕ್ಕೆ, ಆರೂಢ ಆಗದಂತಂದ್ರೆ ಅದರೊಳಗ ಸಂಯೋಗವಾಗಿರೋಂಥದ್ದು ಚೇತನ. ಚೇತನಕ್ಕೆ ಪ್ರಮಾಚೇತನ ಮತ್ತು ಯಥಾರ್ಥ ಜ್ಞಾನವೆಂದು ಹೇಳುತ್ತಾರೆ. ಘಟ ಹೊರಗೆ ಇದೆ, ಅಂತಃಕರಣ ವೃತ್ತಿ ಒಳಗೆ ಇದೆ.
ಹೊರಗಿರುವ ಘಟ ಅರಿಯಬೇಕಾದರೆ ವೃತ್ತಿಯು ಹೊರಗೆ ನೇತ್ರದ್ವಾರ ಬಂದು ಘಟದ ಪರ್ಯಂತರ ಹೋಗುತ್ತದೆ, ಘಟದ ಆಕಾರವನ್ನು ಹೊಂದುತ್ತದೆ, ಅಂದ್ರೆ ಘಟದ ಆವರಣವನ್ನು ಭಂಗ ಮಾಡುತ್ತದೆ. ಆವಾಗ ಆಭಾಸನು ಇದು ಘಟವಿರುತ್ತದೆ ಅಂತೇಳಿ ಹೇಳ್ತಾನೆ. ಅದಕ್ಕೆ ಆಭಾಸ ಪ್ಲಸ್ ವೃತ್ತಿ ಈಸ್ ಈಕ್ವಲ್ ಟು ಸಾಭಾಸ ವೃತ್ತಿ. ಇನ್ನೇನಾಯ್ತಪ್ಪ ಅಂತಂದ್ರೆ ನಿಮ್ಮ ಅಂತಃಕರಣದ ಜೊತೆಗೆ ಒಳಗ ಏನದ ಕೂಟಸ್ಥನ ಆಭಾಸದ ನಿಮ್ಗ ಒಳಗಿಂದಾಯ್ತು. ಈಗ ಹೊರಗೆ ಬರ್ತದಲ್ಲ, ಹೊರಗೆ ನಿಮ್ಮದು ವೃತ್ತಿ ಬಂದಾಗ ಅದು ಅಂತಃಕರಣ ಹೊರಗೆ ಬಂದಾಗ ಏನ್ ಅನಿಸ್ಕೊತದ? ವೃತ್ತಿ ಅನಿಸ್ಕೊತದ. ಆ ವೃತ್ತಿ ಜೊತೆಗೆ ಏನಾಗ್ಯದ? ಆ ಕೂಟಸ್ಥನ ಆಭಾಸ ಆದಲ್ರಿ. ಅಲ್ಲಿ ಅಂತಃಕರಣದೊಳಗೆ ಕೂಟಸ್ಥನ ಪ್ರತಿಬಿಂಬದಲ್ಲ, ಆ ಕೂಟಸ್ಥನ ಪ್ರತಿಬಿಂಬ ವೃತ್ತಿ ಜೊತೆಗೂ ಹೊರಗೆ ಬರ್ತದ. ವೃತ್ತಿ ಕೂಡ ಆಭಾಸ ಸಹಿತವಾಗೇ ಇರ್ತದ. ಅದನ್ನೇ ಹೇಳ್ತಾರ, ವೃತ್ತಿಯ ಕೆಲಸ ಆವರಣ ಭಂಗ ಮಾಡುವುದು, ಆಭಾಸನ ಕೆಲಸ ವಸ್ತುವನ್ನ ಗುರುತಿಸುವುದು. ಅಯಾಂ ಘಟ ಇದಂ ಘಟ ಅಂತೇಳಿ. ಈಗ ಪ್ರಮಾಚೇತನ ಅಂತೇಳಿ ಹಿಂಗೆಲ್ಲ ಬರ್ತಾವ, ಎಲ್ಲ ಹೇಳ್ಕೊತ ಹೋಗ್ತೀವಿ. ಈಗ ನಿಮ್ಗ ಸಮಯ ಆಗ್ಬಿಡ್ತದ. ಈಗ ನೀವು 7:30 ತನಕ ಇನ್ನೊಬ್ಬರು ಯಾರು ಚಿಂತನೆ ಮಾಡ್ಲಿಕ್ಕೆ ಸಮಯ ದಾಸೋಹ ಮಾಡ್ಬಿಡ್ತೀವಿ. ನಾವು ಇನ್ನೊಬ್ಬರಿಗೆ ಚಾನ್ಸ್ ಕೊಡ್ತೀವಿ. ಯಾರು 7:30 ತನಕ ಇನ್ನ ಏನಾರ ಚಿಂತನೆ ಮಾಡ್ತಿದ್ರ ಅಂತಂದ್ರೆ ಮಾಡಿ 7:30 ಮಂಗಳಾರತಿ ಮಾಡ್ರಿ. ಒಬ್ರು ಇಬ್ರು 7:30 ತನಕ ನಿಮ್ಗೆ ಏನಾಗ್ತದ ಕಾರ್ಯಕ್ರಮ ನಡೆಸಿ ಮಂಗಳಾರತಿ 7:30 ಮಾಡ್ರಿ. ಸಾಕು. 7 ಗಂಟೆ 5 ನಿಮಿಷ ಹೆಚ್ಚು ಕಡಿಮೆ ನಾ ಹೇಳಿರ್ತೀನಿ. ಉಳಿದ ಸಮಯ ಮತ್ತೆ ಆಮೇಲೆ ನೀವು ಮಾತಾಡಿ ನೀವು ಮುಂದಿನ ಕಾರ್ಯಕ್ರಮ ಮಾಡ್ಕೊಂಡ್ರಿ. ಏನ್ ಗೊತ್ತಿಲ್ಲದ ಏನೂ ಇಲ್ಲ. ನಿಮಗೆ ಗೊತ್ತಿದ್ದದ್ದೇ ಮತ್ತೆ ಗಟ್ಟಿ ಮಾಡ್ತಾರೆ, ಗೊತ್ತಿದ್ದದ್ದೇ ಮತ್ತೆ ಗಟ್ಟಿ ಮಾಡ್ತಾರೆ ಹೇಳಿ. ಏನು ಹೊಸದಿಲ್ಲಿದ್ರಾಗ, ಇದೆಲ್ಲ ನಿಮ್ಗೆ ಗೊತ್ತಿದ್ದದ್ದೇ ಅದ. 4 ಚೇತನಗಳಂದ್ರೆ ಅವ್ರ ಹೆಸರು ಅದು ಎಲ್ಲ ಹೇಳ್ಕೊತ ಹೋಗ್ತಾರೆ ಮುಂದೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿ. ಹೇಳ್ತೇನೆ ಪ್ರಕಾಶ್.